ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ನಮೋ ಬ್ರಿಗೇಡ್ನಿಂದ ಫೆಬ್ರವರಿ 16ಕ್ಕೆ ಯಲಬುರ್ಗಾದಲ್ಲಿ ನಮೋ ಭಾರತ ಕಾರ್ಯಕ್ರಮ ನಡೆಯಲಿದೆ. ನಮೋ ಭಾರತ ಕಾರ್ಯಕ್ರಮವನ್ನು ಇದೇ ದಿನಾಂಕ 16ರಂದು ಯಲಬುರ್ಗಾ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಳ್ಳಬೇಕೆಂದು ನಮೋ ಬ್ರಿಗೇಡ್ ಜಿಲ್ಲಾ ಯುವ ಸಂಚಾಲಕ ಶರಣೇಗೌಡ ಯುವ ಭಾರತ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 10 ವರ್ಷದಲ್ಲಿ ಮೋದಿ ವಿಕಾಸದ ಹಬ್ಬವನ್ನೇ ಮಾಡಿದ್ದಾರೆ. ಅಭಿವೃದ್ಧಿಯ ಕಲ್ಪನೆಯನ್ನು ವಿಸ್ತಾರಗೊಳಿಸಿದ್ದಾರೆ. ನರೇಂದ್ರ ಮೋದಿಯವರನ್ನು ಸೋಲಿಸಲು ಅನೇಕ ಪಕ್ಷದ ನಾಯಕರು ಪ್ರಯತ್ನದಲ್ಲಿದ್ದಾರೆ. 70 ವರ್ಷಗಳ ತಪಸ್ಸಿನ ನಂತರ ಇಂತಹ ನಾಯಕ ನಮಗೆ ಸಿಕ್ಕಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಹುಮತಕ್ಕಿಂತ ಹೆಚ್ಚಿನ ಸ್ಥಾನಗಳು ಲಭಿಸಲೆಂದು ಯುವ ಬ್ರಿಗೇಡ್ ಉದ್ದೇಶಿಸಿ ಮಾತನಾಡಲು ಯುವ ಬ್ರಿಗೇಡ್ ಸಂಸ್ಥಾಪಕ ಮುಖ್ಯ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ಅವರು ಇದೇ 16ರಂದು ಸಾಯಂಕಾಲ ಯಲಬುರ್ಗಾ ಪಟ್ಟಣದ ರಂಗಮಂದಿರದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಆದ್ದರಿಂದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ನಮೋ ಬ್ರಿಗೇಡ್ ಮುಖಂಡರುಗಳಾದ ಬಾಪುಗೌಡ ಪಾಟೀಲ್, ನಂದೀಶ ಮುಡಿಯಪ್ಪನವರ್, ತಾಲೂಕು ಸಂಚಾಲಕ ಗುರುರಾಜ ಹುಣಸಿಹಾಳ, ಮಂಜುನಾಥ ಶೆಟ್ಟರ್, ಕುಮಾರಗೌಡ ಇಟಗಿ, ಚಂದ್ರಶೇಖರ ಕುಷ್ಟಗಿ, ಭೀಮೇಶ ತಾವರಗೇರಿ, ಶಂಕರಗೌಡ, ಸಂಜೀವ ಜರಕುಂಟಿ, ರಾಜು ದ್ಯಾಂಪುರ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ್ ಹಡಪದ, NKS TV4 ಯಲಬುರ್ಗಾ. 16ರಂದು ಯಲಬುರ್ಗಾ ನಗರದಲ್ಲಿ ನಮೋ ಭಾರತ್ ಎನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ಈ ರಾಜ್ಯ ಕಂಡಂತ ಯುವಕರ ಕಣ್ಮಣಿಯಾದಂಥ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅಣ್ಣನವರು ಆಗಮಿಸ್ತಾ ಇದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀಗಳು ವಹಿಸಲಿದ್ದಾರೆ. ಬಸವಲಿಂಗೇಶ್ವರ ಸ್ವಾಮೀಜಿಯವರು ಶ್ರೀಧರ ಗುಡಿಮಠ ಯಲಬುರ್ಗಾ ಮತ್ತು ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಸಂಸ್ಥಾನ ಹಿರೇಮಠ ಯಲಬುರ್ಗಾ ವಹಿಸಿಕೊಳ್ಳಲಿದ್ದಾರೆ. ನಮ್ಮ ಮುಖ್ಯ ಉದ್ದೇಶ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಈ ದೇಶಕ್ಕಾಗಿ ಕೈಗೊಂಡಂತ ನಿರ್ಣಯಗಳು, ಕೆಲಸ ಕಾರ್ಯಗಳ ಬಗ್ಗೆ ಜನರಿಗೆ ಮನಮುಟ್ಟುವಂತೆ ತಿಳಿಸಬೇಕು. ಪ್ರತಿ ಮನೆಗಳಲ್ಲಿ ಸಹ ನಮೋ ಸಂಚಲನ ಆಗಬೇಕು. ಈ ಬಾರಿ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಸಹ ಭಾಜಪದ ಅಭ್ಯರ್ಥಿಗಳು ಜಯಭೇರಿಯನ್ನು ಬಾರಿಸುವುದರ ಮುಖಾಂತರವಾಗಿ ರಾಷ್ಟ್ರಕ್ಕೆ ಕರ್ನಾಟಕದ ಕೊಡುಗೆ ತುಂಬಾ ಮುಖ್ಯವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಂಕಲ್ಪ ನಮೋ ಬ್ರಿಗೇಡ್ ಮುಖಾಂತರವಾಗಿ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ, ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ನಮೋ ಭಾರತ್ ಎನ್ನುವ ಕಾರ್ಯಕ್ರಮದ ಮುಖಾಂತರವಾಗಿ 1.5 ಗಂಟೆಗೂ ಅಧಿಕ ನರೇಂದ್ರ ಮೋದಿಜಿಯವರ ಸಾಧನೆಯನ್ನ ಜನರ ಮನಸ್ಸುಗಳಿಗೆ ಬಿತ್ತತಕ್ಕಂಥ ಕಾರ್ಯಕ್ರಮವನ್ನ ಯಲಬುರ್ಗಾ ಪಟ್ಟಣದಲ್ಲಿ ಆಯೋಜನೆ ಮಾಡಿದ್ದೇವೆ. ತುಂಬಾ ವಿಶೇಷವಾಗಿ ಪ್ರಥಮ ಬಾರಿಗೆ ಯಲಬುರ್ಗಾ ನಗರಕ್ಕೆ ಆದರಣೀಯ ಚಕ್ರವರ್ತಿ ಅಣ್ಣನವರು ಆಗಮಿಸ್ತಾ ಇದ್ದಾರೆ. ಅವರ ಮುಖೇನವಾಗಿ ರಾಷ್ಟ್ರ ಜಾಗೃತಿ, ವಿಶ್ವಗುರು ಭಾರತದ ಕಲ್ಪನೆಯಲ್ಲಿ ನರೇಂದ್ರ ಮೋದಿಜಿಯವರ ಸಾಧನೆಯನ್ನ ತಿಳಿಸ್ತಕ್ಕಂಥ ಪರಿಕಲ್ಪನೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಬಯಲು ರಂಗಮಂದಿರ ಯಲಬುರ್ಗಾ, ಸಂಜೆ 5:30ಕ್ಕೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ತಳಕಲ್ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ, ಕರ್ನಾಟಕ ಜನಜಾಗೃತಿ ವೇದಿಕೆ ಮತ್ತು ಜನಜೀವನೋತ್ಸವ ಕಾರ್ಯಕ್ರಮ ಜರುಗಿತು. ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ತಳಕಲ್ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ, ಕರ್ನಾಟಕ ಜನಜಾಗೃತಿ ವೇದಿಕೆ ಮತ್ತು ನವಜೀವನೋತ್ಸವ ತಳಕಲ್ ಇವರು ಜಂಟಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೂಕನೂರು ಆರಕ್ಷಕ ಠಾಣೆಯ PSI ಗುರುರಾಜ್ ಟಿ, ಜೀವನದಲ್ಲಿ ಗೌರವಾನ್ವಿತವಾಗಿ ಸುಖವಾಗಿ ಸಂಸಾರ ಸಾಗಿಸಬೇಕಾದ್ರೆ ದುಶ್ಚಟಗಳಿಂದ ದೂರ ಇರಬೇಕು. ಕುಡಿಯೋದು ಮತ್ತು ತಂಬಾಕು ಸೇವನೆಯಂತಹ ದುಶ್ಚಟಗಳನ್ನು ದೂರ ಮಾಡಿ ನಡೆದುಕೊಂಡಾಗ ಜೀವನದಲ್ಲಿ ಸುಖ ಸಂಸಾರವಾಗಲು ಸಾಧ್ಯವಾಗುತ್ತದೆ. ಮನೆಯಲ್ಲಿ ಹಿರಿಯರು ಉತ್ತಮ ಸಂಸ್ಕಾರ ನೀಡಿದಾಗ ಮಕ್ಕಳು ಜೀವನದಲ್ಲಿ ಅದನ್ನೇ ರೂಢಿಸಿಕೊಳ್ತಾರೆ. ಇಂತಹ ಮಾರ್ಗೋಪಾಯಕ್ಕೆ ನವಜೀವನೋತ್ಸವ ಎಂಬುದನ್ನು ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ವಿ ಹೆಗಡೆಯವರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಇವರಿಂದ ನೂರಾರು ಕುಟುಂಬಗಳು ಸುಖ ಸಂಸಾರ ಸಾಗಿಸಲು ಸಾಧ್ಯವಾಗಿದೆ ಅಂತ ಹೇಳಿದ್ರು. ನಂತರ ಮಾತನಾಡಿದ ಜನಜಾಗೃತಿ ಯೋಜನಾಧಿಕಾರಿ ನಾಗೇಶ್, ಜೀವನದಲ್ಲಿ ಕುಡಿತದಿಂದ ದುಡ್ಡು ಮತ್ತು ಆರೋಗ್ಯ ಹಾನಿಯನ್ನ ಮಾಡಿಕೊಂಡು ಬಂದಿರುವಂತವರು ಈಗ ಮದ್ಯಪಾನ ತ್ಯಜಿಸಿ ನೆಮ್ಮದಿಯಿಂದ ಬದುಕನ್ನು ರೂಪಿಸಿಕೊಳ್ತಿರೋದು ನಿಮ್ಮ ಮುಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶನವಾಗಬೇಕು. ನಾವು ಹುಟ್ಟಿದ ಮೇಲೆ ಜೀವನ ಸಾರ್ಥಕವಾಗಬೇಕು ಅಂತ ಹೇಳಿದ್ರು.
ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಉಡುಚಮ್ಮ ದೇವಿ ನವಜೀವನ ಸಮಿತಿ ಅಧ್ಯಕ್ಷ ಷಣ್ಮುಖಯ್ಯ ಚಂಡೂರ್, ನಾವು ಜೀವನದಲ್ಲಿ ಎಡುವುದು ಸಹಜ, ಆದರೆ ಒಂದು ಸಮಯದಲ್ಲಿ ಜೀವನದಲ್ಲಿ ನೆಮ್ಮದಿ ಶಾಂತಿ ಕಳೆದುಕೊಂಡು ಸಂಸಾರದಲ್ಲಿ ಜಗಳವಾಡಿಕೊಂಡು ಬದುಕ್ತಿದ್ದೆ. ನನಗೆ ಮಾರ್ಗದರ್ಶಕರಾಗಿ ಬಂದಂತಹ ಕೂಕನೂರು ಆರಕ್ಷಕ ಠಾಣೆಯ PSI ವಿಶ್ವನಾಥ್ ಹಿರೇಗೌಡ ನನ್ನ ಜೀವನಕ್ಕೆ ಒಂದು ರೂಪವನ್ನು ಕೊಟ್ಟರು. ಅಂದು ನಾನು ಕುಡಿತಕ್ಕೆ ದಾಸನಾಗಿದ್ದಾಗ ನನ್ನನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕೊಪ್ಪಳ ಯೋಜನೆ ಅಧಿಕಾರಿ ನಾಗೇಶ್ ಅವರು ಹೇಳುವ ಪ್ರತಿಯೊಂದು ಮಾತುಗಳಿಗೂ ನಾನು ಇವತ್ತಿನ ದಿವಸ ಮದ್ಯ ತ್ಯಜಿಸಿ ಸಂಸಾರವನ್ನು ಮತ್ತು ಬದುಕನ್ನ ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ನವಜೀವನ ಸಮಿತಿಯ ಅಧ್ಯಕ್ಷ ಷಣ್ಮುಖಯ್ಯ ಚೆಂಡೂರು, ಜನಜಾಗೃತಿ ವೇದಿಕೆಯ ಸಂಗಣ್ಣ ತೆಂಗಿನಕಾಯಿ, ಕರಿಬಸಯ್ಯ ಬಿನ್ನಾಳ, ಶರಣಪ್ಪ ದಾನಕೈ, ಯೋಜನಾಧಿಕಾರಿ ನಾಗೇಶ್ ವೈಯೆ, ಜನಜಾಗೃತಿ ಯೋಜನಾಧಿಕಾರಿ ಪ್ರಾದೇಶಿಕ ಕಚೇರಿ ಕೊಪ್ಪಳ ವೀರನಗೌಡ ಚನ್ನವೀರ ಗೌಡ್ರು, PDO ತಳಕಲ್ ಸತೀಶ್ ಗಾಂವ್ಕರ್, ಯೋಜನಾಧಿಕಾರಿ ಯಲಬುರ್ಗಾ, ಇನ್ನು ಹಲವರು ಹಾಜರಿದ್ದರು. ಚೆನ್ನಯ್ಯ ಹಿರೇಮಠ, NKS TV4 ಕೂಕನೂರು. ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನೀವು ಈಗ ಕೆಲವರು ಈಗ ಸರ್ ಹೇಳಿದ್ರು, ಎರಂಜಿನ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು. ತನ್ನ ತಾಯಿ 3 ಜನ ಮಕ್ಕಳನ್ನ ಗಂಡನ ಕಾಟ, ಕುಡಿತದ ಕಾಟ ತಾಳಲಾರದೆ ಅವ್ರನ್ನ ಮುಳಿಸಿ ತಾನು ಉರ್ಲಾಕೊಡ್ಲು ಅಂತ. ಅದು ಆಗಿ ಒಂದೇ ವರ್ಷಕ್ಕೆ ಅದೇ ಕುಟದಿಂದ ಅವನು ಚರಟಕ್ಕೆ ಸತ್ತಲ್ಲ. ಅವನು ಏನು ಉಳಿದಿಲ್ಲ. ಹೋದ ವರ್ಷ ಅವನು ಕೂಡ ಸಣ್ಣ ಗೊತ್ತಿದ್ದೇ ಇಲ್ಲ. ಅವನು ಅದೇ 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 ಊರಲ್ಲೇ ಅದೇ ಜನಕ್ಕೆ ಕುಡಿದು ಮಕ್ಕಳಾಗಿದ್ದು ಸತ್ತೋದ. ಈ ತರ ಹಲವಾರು ಉದಾಹರಣೆಗಳು ನಮ್ಮ ಹತ್ರ ಇದಾವೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಶಿಸ್ತಿನ ಗೌರವಯುತ ಜೀವನ ನಡೆಸಿ. ನೀವು ನಡೆಸೋ ಜೀವನ ನಿಮ್ಮ ಮಕ್ಕಳಿಗೂ ಮಾದರಿಯಾಗಿರ್ತದೆ. ನೀವೇನ್ ಮಾಡ್ತೀರಿ ಅದೇನೇ ನಿಮ್ಮ ಮಕ್ಕಳು ಪಾಲನೆ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ, ಕುಡಿದ್ಬಿಟ್ಟು ಟೈಟ್ ಆಗಿರ್ತಾರೆ, ಮತ್ತೊಂದು ಬೇಕಂತ ಅವ್ರಿಗೆ ಏನ್ ಮಾಡಲ್ಲ, ಮಕ್ಕಳ ಕೈಯಲ್ಲೇ ಈ ತರ ಹೋಗಿ ಕೇಳು ತಗೊಂಡ ಕೊಡ್ತಾರೆ. ಅವ್ರು ಏನಂತ ಗೊತ್ತಿರಲ್ಲ. ಇದು ನೀವು ಅವರೊಂದಿಗೆ ಮಾಡ್ತೀರಾ, ಮಕ್ಕಳು ದೊಡ್ಡರಾದ್ಮೇಲೆ ನಿಮ್ದಾನೇ ಕಲಿತಾರೆ. ಕೆಲವರು ನೀವು ಕುಡ್ಕೊಂಡ್ಬಂದು, ನೀವು ಅಂತ ಹೇಳಿಲ್ಲ, ಜನರಲ್ ಹೇಳ್ತಾ ಇದೀನಿ, ಕೆಲವರು ಕುಡ್ಕೊಂಡ್ ಬಂದ್ಬಿಟ್ಟು ಹೆಂಡತಿ ಹೊಡಿತಾರೆ. ಅದೇ ಹೆಂಡತಿ ಕುಡಿದ್ರೆ ಗಂಡ ಸಿಟ್ಟು ಬರ್ತದೆ. ಕುಡಿಯೋ ಅಧಿಕಾರ ಇಬ್ರಿಗಿದೆ. ನೀವು ಅಷ್ಟೇ ಕುಡಿಬೇಕು, ಅವರಷ್ಟೇ ಕುಡಿಬಾರ್ದು ಅಂತಿಲ್ಲ. ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆ ಹಾಕಿದೆ. ನೀವು ಕುಡಿದು ನಿಮ್ ಹೆಂಡತಿಗೆ ಗಲಾಟೆ ಮಾಡಬಾರ್ದು, ನೀವು ಕುಡಿದು ಮಾತ್ರ ನಿಮ್ ಹೆಂಡತಿ ಗಲಾಟೆ ಮಾಡ್ಬೋದು, ನಿಮ್ ಹೆಂಡತಿ ಕುಡಿದು ನಿಮ್ಗೆ ಗಲಾಟೆ ಮಾಡಬಾರ್ದು ಅಂದ್ರೆ ಅದು ಸರಿಯಲ್ಲ. ಹಕ್ಕುಗಳು ಎಲ್ಲರಿಗೂ ಸಮಾನವಾಗಿದೆ. ಹಂಗೆ ತಗೊಂಡು ನಿಮ್ ಹೆಂಡತಿ ಕುಡಿದು ನಿಮ್ಗೆ ಗಲಾಟೆ ಮಾಡ್ತಿಲ್ಲಪ್ಪ ಅಂತಂದ್ರೆ ನೀವು ಅವರಿಗೆ ಮಾಡಾಗಿಲ್ಲ, ಹೌದಲ್ಲ? ಹಾಗಾಗಿ ಯಾರು ಕುಡಿಯೋದು ಬೇಡ, ಯಾರು ಗಲಾಟೆ ಮಾಡ್ಕೊಳ್ಳೋದು ಬೇಡ. ಒಳ್ಳೆ ಜೀವನ ನಡೆಸಿ ಆದರ್ಶರಾಗಿರಿ. ನಿಮ್ಮ ಮಕ್ಕಳಿಗೂ ನೀವು ಆದರ್ಶರಾಗಿರಿ. ಅವ್ರಿಗೂ ಒಳ್ಳೆ ಜೀವನ ಕಟ್ಕೊಳಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಕರ್ತವ್ಯ ಹಲವಾರು ಕರೆಗಳು ಬರ್ತಾ ಇದ್ದಾರೆ. ನಾನು ಹೋಗ್ಲಿಕ್ಕೆ ಅರ್ಜೆಂಟ್ ಇದೆ. ಹಾಗಾಗಿ ನಾವು ಎಷ್ಟು ಜನ ಸೇರಿಸ್ತೀವಿ ಮುಖ್ಯ ಅಲ್ಲ, ಸೇರಿದಂತ ಜನರು ಎಂತವ್ರು ಅಂತ ಯೋಚಿಸಿದ್ರೆ ನಾನು ಎದೆ ತಟ್ಟಿ ಹೇಳಬಲ್ಲೆ, ಸಮಾಜಕ್ಕೆ ದೊಡ್ಡ ಸಂದೇಶ ನಿಮ್ಮ ಬದುಕಿನ ಮೂಲಕವೇ ಈ ಸಮಾಜಕ್ಕೆ ಸಿಗ್ತಾ ಇದೆ. ಅಷ್ಟು ಪವಿತ್ರವಾಗಿ ಇವತ್ತು ನೀವು ಜೀವನ ನಡೆಸ್ತಾ ಇದ್ದೀರಿ. ಅಂದ್ರೆ ಕುಡಿತದಿಂದ ತುಂಬಾ ಹಣವನ್ನು ಕಳ್ಕೊಂಡು, ಆರೋಗ್ಯವನ್ನು ಕಳ್ಕೊಂಡು, ನೆಮ್ಮದಿಯನ್ನು ಕಳ್ಕೊಂಡು ಅಂತ ಪರಿಸ್ಥಿತಿಯಲ್ಲಿ ನೀವು ಇರುವಾಗ ಯಾರು ನಿಮ್ಮನ್ನು ಶಿಬಿರಕ್ಕೆ ಸೇರಿಸಿದ್ರು, ಶಿಬಿರಕ್ಕೆ ಸೇರಿಸಿ ಆದ ನಂತರ ಆ ಫಲವನ್ನು ನೀವು ನೆಲಕ್ಕೆ ಹಾಕಲಿಲ್ಲ, ಅದನ್ನ ನಿಮ್ಮ ಬದುಕಿನಲ್ಲಿ ತೋರಿಸಿಕೊಟ್ಟಿದೆ. ನನಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ 10 ವರ್ಷ ಕುಡಿತ ಬಿಟ್ಟವರಿದ್ದೀರಿ, ಕಳೆದ 8 ವರ್ಷದಿಂದ ಕುಡಿತ ಬಿಟ್ಟವರಿದ್ದೀರಿ, ಕಳೆದ 6 ವರ್ಷದಿಂದ ನಿರಂತರವಾಗಿ ಮದ್ಯಪಾನವನ್ನು ತ್ಯಜಿಸಿ ನೆಮ್ಮದಿಯಾಗಿ ಬದುಕನ್ನು ಕಟ್ಟೋರಿದ್ದೀರಿ. ಇವತ್ತು ಎಷ್ಟೋ ಜನ ಮಕ್ಕಳ ಗೌರ್ಮೆಂಟ್ ಜಾಬಿಗೆ ಹಚ್ಚಿದ್ದೀರಿ, ಎಷ್ಟೋ ಜನ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದೀರಿ, ಮನೆಯನ್ನು ಕಟ್ಟಿದ್ದೀರಿ, ಬೈಕ್ ಖರೀದಿ ಮಾಡಿದ್ದೀರಿ, ಕಾರ್ ಖರೀದಿ ಮಾಡಿದಂತ ನನ್ನ ಬಂಧುಗಳು ನೀವು ಇದ್ದೀರಿ. ನಿಜವಾದ ಸಾಧಕರು. ಇವತ್ತು ಸಾಧಕರ ಸಭೆ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮ ಬದುಕು ಸಾರ್ಥಕ ಆಗ್ಬೇಕು ಅಂತ, ನಮ್ಮ ಜೀವನ ಸಾರ್ಥಕ ಆಗ್ಬೇಕು ಅನ್ನೋ ಮಾತನ್ನು ಹೇಳ್ತೀನಿ. ನಮ್ಮ ಕುಟುಂಬದ ಅಂದ್ರೆ ನಮ್ಮ ಮನೆ ಒಂದು ಸಾರ್ಥಕವಾದಂತ ಮನೆ ಆಗ್ಬೇಕು, ಸಾರ್ಥಕವಾದಂತ ಬದುಕು ನಡೆಸಬೇಕು ಅಂತ ಹೇಳಿದ್ರೆ ಆ ಮನೆ ಸ್ಥಿತಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಕೈ ತುಂಬಾ ಬಳೆ ಹಾಕಿರ್ಬೇಕು, ಬಾಯಿ ತುಂಬಾ ನಗಬೇಕು. ಆ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಪುಟ್ಪುಟ್ಟಾಗಿ ನಲಿದಾಡಬೇಕು. ಆ ಮನೆಯಲ್ಲಿ ಇರ್ತಕ್ಕಂಥ ವಯಸ್ಸಾದಂತಹ ಜೀವಗಳು, ವಯಸ್ಸಾದಂತ ಅಜ್ಜಿ ಇರ್ಬೋದು, ವಯಸ್ಸಾದಂತ ತಂದೆ ಇರ್ಬೋದು, ವಯಸ್ಸಾದಂತ ತಾಯಿ ರಾತ್ರಿ ಊಟ ಮಾಡಿದ್ರು ನೆಮ್ಮದಿಯಾಗಿ ಮೂಲೆಯಲ್ಲಿ ಮಲಗಬೇಕು. ಅದು ಸಾರ್ಥಕ ಮನೆ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ. ಆದ್ರೆ ಕುಡಿತ ಮಾಡ್ತಕ್ಕಂಥ ವ್ಯಕ್ತಿಯ ಕುಟುಂಬದಲ್ಲಿ ಆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಬಾಯಿ ತುಂಬಾ ನಗಲಿಕ್ಕೆ ಸಾಧ್ಯ ಇದೆಯಾ? ಮಕ್ಕಳು ತುಂಬಾ ಖುಷಿ ಖುಷಿಯಾಗಿ ಓಡಾಡಲಿಕ್ಕೆ ಸಾಧ್ಯ ಇದೆಯಾ? ವಯಸ್ಸಾದಂತ ಜೀವಗಳು ಸಂಜೆ ನೆಮ್ಮದಿಯಿಂದ ಮಲಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಮನೆಯ ಪಿಲ್ಲರ್ ಅನ್ಸ್ಕೊಂಡಂತ ವ್ಯಕ್ತಿ, ಮನೆಯ ಯಜಮಾನ ಅನ್ಸ್ಕೊಂಡಂತ ವ್ಯಕ್ತಿ ಕುಡಿದು ಟೈಟ್ ಆಗಿ ಮನೆ ಒಳಗೆ ಬಂದ್ರೆ ಆ ಮನೆ ಒಳಗೆ ಪೂರ್ತಿ ನೆಮ್ಮದಿ ಸತ್ತೋಗುತ್ತೆ. ಅಥವಾ ಆ ವಿಷವರ್ತುಲ ಜಾಸ್ತಿ ಆದ್ರೆ, ಆ ಕುಡಿತದ ಜಾಸ್ತಿ ಆದ್ರೆ ಇಡೀ ಕುಟುಂಬವೇ ಸರ್ವನಾಶ ಆಗಿ ಹೋಗುತ್ತೆ. ನಾನು ಕಳೆದ 16 ವರ್ಷದಿಂದ ಈ ಜನಜಾಗೃತಿ ವೇದಿಕೆ ಅಂತಕ್ಕಂಥ ಕಾರ್ಯಕ್ರಮದ ಮೂಲಕ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಂಥ 1000 ದುರ್ಘಟನೆಗಳು ನನ್ನ ಕಣ್ಣೆದುರುಗಡೆ ಬಂದೋಗಿದೆ. ಅಥವಾ ಈ ಯಲಬುರ್ಗಾ, ಈ ಕೂಕನೂರು ಫೆಬ್ರವರಿ
16ರಂದು ಬಳಗಾನೂರಿನ ಮೌನಯೋಗಿ ಚಿಕ್ಕೇನಕೊಪ್ಪ ಶ್ರೀ ಚನ್ನವೀರ ಶರಣರ 29ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ನಡೆಯಲಿದೆ. ಮೌನಯೋಗಿ ಚೀಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ 29ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಇದೇ ಫೆಬ್ರವರಿ 15ರಿಂದ 17ರವರೆಗೆ ಜರುಗಲಿದೆ. ಇದೇ ಫೆಬ್ರವರಿ 16ರಂದು ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಜರುಗುತ್ತದೆ ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾತ್ಮರ ಜೀವನ ದರ್ಶನ ಪ್ರವಚನ, ಲಘು ರಥೋತ್ಸವ, ಸಾಮೂಹಿಕ ವಿವಾಹಗಳು, ಸುಮಂಗಲಿಯರಿಗೆ ಉಡಿ ತುಂಬುವುದು, ಜಾನಪದ ಕಲಾಮೇಳ, ತುಲಾಭಾರ, ಧಾರ್ಮಿಕ ಚಿಂತನಗೋಷ್ಠಿ ಹಾಗೂ ಶರಣಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಇದೇ ಫೆಬ್ರವರಿ 15ರಂದು ಬೆಳಗ್ಗೆ 8 ಗಂಟೆಗೆ ಇಟಗಿಯ ಮೇಲುಗದ್ದಿಗೆ ಮಠದ ಡಾಕ್ಟರ್ ಗುರುಶಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಹಿರೇವಡ್ಡಟ್ಟಿ ಹಿರೇಮಠದ ವೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಷಟಸ್ಥಳ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಸಂಜೆ 5 ಗಂಟೆಗೆ ಪ್ರಕಾಶ ಜಗದೀಶಪ್ಪ ಹುಗ್ಗಿ ಹಾಗೂ ಶರಣರ ಬಳಗ ರೋಣ ಅವರ ಮಹಾಮನೆಯಿಂದ ರಥದ ಕಳಸ ಆಗಮಿಸುತ್ತದೆ. ಸಂಜೆ 6 ಗಂಟೆಗೆ ಲಘು ರಥೋತ್ಸವ ಜರುಗುತ್ತದೆ. ಇನ್ನು ಸಂಜೆ 7 ಗಂಟೆಗೆ ಮಹಾತ್ಮರ ಜೀವನ ದರ್ಶನ ಪ್ರವಚನ ಮಂಗಲೋತ್ಸವ ಜರುಗುತ್ತದೆ. ಮುಂಡರಗಿಯ ಅನ್ನದಾನೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಅನ್ನದಾನ ಮಹಾಶಿವಯೋಗಿಗಳು ಪಾವನ ಸಾನ್ನಿಧ್ಯವನ್ನು ವಹಿಸುತ್ತಾರೆ. ಹೂವಿನಡಗಲಿ ಗವಿಮಠದ ಪೂಜ್ಯ ಶ್ರೀ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು, ಅಣ್ಣಿಗೇರಿ ದಾಸೋಹ ಮಠದ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಹಾಗೂ ಕಜ್ಜಿಡೋಣಿಯ ಕೃಷ್ಣಾನಂದ ಶಾಸ್ತ್ರಿಗಳ ಸಮ್ಮುಖ ವಹಿಸುತ್ತಾರೆ. ಚುರ್ಚಿಹಾಳ ಹಿರೇಮಠದ ಪುಟ್ಟರಾಜ ಶಾಸ್ತ್ರಿಗಳು ಪ್ರವಚನದ ಮಂಗಲದ ನುಡಿ ಆಡ್ತಾರೆ. ಕಲಬುರಗಿಯ ಸಂಗಮೇಶ ಎಸ್ ನೀಲ ಅವರು ಸಂಗೀತ ನೀಡುತ್ತಾರೆ ಹಾಗೂ ಕುಷ್ಟಗಿಯ ಪ್ರತಾಪಕುಮಾರ ಹಿರೇಮಠ ತಬಲ ಸಾಥ್ ನೀಡುತ್ತಾರೆ. ನಂತರ ದಾನಿಗಳಿಂದ ಪೂಜ್ಯರಿಗೆ ತುಲಾಭಾರದ ಭಕ್ತಿ ಸೇವೆ ನಡೆಯುತ್ತದೆ. ಇನ್ನು ಫೆಬ್ರವರಿ 16ರಂದು ಬೆಳಗ್ಗೆ 5 ಗಂಟೆಗೆ ಶ್ರೀ ಚನ್ನವೀರ ಶರಣರ ಕರ್ತೃಗದ್ದಿಗೆಗೆ ಮಹಾರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಹಾಗೂ ಲಿಂಗದೀಕ್ಷೆ ಅಯ್ಯಾಚಾರ ಜರುಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಮೈನಳ್ಳಿ ಹಾಗೂ ಬಿಕನಹಳ್ಳಿ ಹಿರೇಮಠದ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಹುಬ್ಬಳ್ಳಿಯ ಶರಣರ ಅಂಧರ ಕಲ್ಯಾಣಾಶ್ರಮದ ಬಸವಯ್ಯ ಶಾಸ್ತ್ರಿಗಳು, ಕಲ್ಯಾಣ ಮಠ, ಅಮರಾಪುರದ ಚನ್ನವೀರ ಶಾಸ್ತ್ರಿಗಳು ಹಾಗೂ ಶ್ರೀಮಠದ ವೈದಿಕ ಪಾಠಶಾಲೆಯ ವಿದ್ಯಾರ್ಥಿಗಳಿಂದ ವೈದಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇನ್ನು ಸಂಜೆ 5:30ಕ್ಕೆ ಶಿರಗುಪ್ಪಿಯ ಸ್ವಾಮಿ ವಿವೇಕಾನಂದ ಯೋಗ ಮತ್ತು ಮಲ್ಲಕಂಬ ತರಬೇತಿ ಕೇಂದ್ರ ಇವರಿಂದ ಮಲ್ಲಕಂಬ ಪ್ರದರ್ಶನ ನಡೆಯುತ್ತದೆ. ಹಾಗೂ ಇನ್ನು ಫೆಬ್ರವರಿ 17ರಂದು ಸಂಜೆ 5 ಗಂಟೆಗೆ ಕಡುಬಿನ ಕಾಳಗ ಹಾಗೂ ಶ್ರೀ ಶರಣರ ಬೆಳ್ಳಿಮೂರ್ತಿ ಉತ್ಸವ ನಡೆಯುತ್ತದೆ. ಸುಕ್ಷೇತ್ರ ಬಳಗನೂರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಚನ್ನವೀರ ಶರಣರ ಬೆಳ್ಳಿಮೂರ್ತಿ ಉತ್ಸವ ನಡೆಯುತ್ತದೆ. ನಂತರ ಶ್ರೀಮಠದ ಕಡುಬಿನ ಕಾಳಗ ನಡೆಯಲಿದೆ. ಸಂಜೆ 5:30ಕ್ಕೆ ಶಿರಗುಪ್ಪಿಯ ಸ್ವಾಮಿ ವಿವೇಕಾನಂದ ಯೋಗ ಮತ್ತು ಮಲ್ಲಕಂಬ ತರಬೇತಿ ಕೇಂದ್ರ ಇವರಿಂದ ಮಲ್ಲಕಂಬ ಪ್ರದರ್ಶನ ನಡೆಯುತ್ತದೆ ಹಾಗೂ ಇವರಿಗೆ ಶರಣಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಸಂಜೆ 6:30ಕ್ಕೆ ಬೆಂಗಳೂರಿನ ಶ್ರೀಮತಿ ಸುಧಾ ಬರಗೂರ ಅವರಿಂದ ಹಾಸ್ಯ ಸಂಜೆ ಜರುಗುತ್ತದೆ. ನಂತರ ಕೊಪ್ಪಳದ ಗಾಯಕಿ ಶ್ರೀಮತಿ ಗಂಗಮ್ಮ ಅವರು ಸಂಗೀತ ಸುಧೆ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ರಾತ್ರಿ 9 ಗಂಟೆಗೆ ಸಿಡಿಮದ್ದು ಸುಡುವ ಆಕರ್ಷಣೀಯ ಕಾರ್ಯಕ್ರಮ ನಡೆಯಲಿದ್ದು, ಈ ಎಲ್ಲ ಪವಿತ್ರ ಕಾರ್ಯಕ್ರಮಗಳಲ್ಲಿ ನಾಡಿನ ಸಮಸ್ತ ಭಕ್ತರು ಭಾಗವಹಿಸಿ ತನುಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀ ಶರಣರ ಕೃಪೆಗೆ ಪಾತ್ರರಾಗಬೇಕು ಅಂತ ಬಳಗನೂರಿನ ಪೂಜ್ಯ ಶ್ರೀ ಶಾಂತವೀರ ಶರಣರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇನ್ನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಎನ್ ನಾಗರಹಳ್ಳಿ, ವಿಬಿ ಪೊಲೀಸ್ ಪಾಟೀಲ, ಎಂಬಿ ಸಿಕ್ಕದೇಸಾಯಿ, ವಿಎಸ್ ಹಿರೇಮಠ, ಎಸ್ಪಿ ಪಾಟೀಲ, ಮಹಾದೇವಪ್ಪ ಗೌರಿಪುರ, ಎಸ್ಎಸ್ ಪಾಟೀಲ, ಶಿವಲಿಂಗ ಶಾಸ್ತ್ರಿ ಹಿರೇಮಠ ಸಿದ್ದಾಪುರ, ಶಶಿಧರ ಗುಳರೆಡ್ಡಿ, ಬಿವೈ ಡೊಲ್ಲಿನ ವಿಶ್ವನಾಥ ಕಮ್ಮಾರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV4 ಗದಗ. ಚನ್ನವೀರ ಶರಣರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ಶ್ರೀಮಠದ ಜಾತ್ರಾ ಮಹೋತ್ಸವ, ಶ್ರೀ ಚನ್ನವೀರ ಶರಣರ 29ನೇ ಪುಣ್ಯ ಸ್ಮರಣೋತ್ಸವ, ಅದರಂಗವಾಗಿ ಶ್ರೀಮಠದಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ, ಸಾಮಾಜಿಕವಾಗಿರ್ತಕ್ಕಂಥ, ಜನಪರವಾಗಿರ್ತಕ್ಕಂಥ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮಹಾತ್ಮರ ಜೀವನ ದರ್ಶನ ಅನ್ನುವಂಥ ಆಧ್ಯಾತ್ಮಿಕ ಪ್ರವಚನವನ್ನು 9 ದಿನಗಳ ಕಾಲ ಏರ್ಪಡಿಸಿ ಶರಣರ ಸಂದೇಶವನ್ನು ಮುಗಿಸುವಂಥ ಕಾರ್ಯವನ್ನು ಶ್ರೀಮಠ ಮಾಡ್ತಾ ಇದೆ. ಜಾತ್ರೆಯ ಅಂಗವಾಗಿ ಸುಮಾರು 45 ಸಾಮೂಹಿಕ ವಿವಾಹಗಳನ್ನು ಬಡವರಿಗೆ, ಅಸಹಾಯಕರಿಗೆ ಇದೊಂದು ಜಾತ್ರೆ ಉತ್ಕೃಷ್ಟವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಪುಣ್ಯಸ್ಮರಣೆಯ ನೆಪದಲ್ಲಿ
ಶರಣಶ್ರೀ ಪ್ರಶಸ್ತಿ ಪ್ರದಾನವನ್ನು ಮಾಡೋದರ ಮೂಲಕ ಅನೇಕ ಸಾಧಕರನ್ನು ಗುರುತಿಸಿ ಅವರಿಗೆ ಶರಣರ ಹೆಸರಿನಲ್ಲಿ ಶರಣಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು. ಜಾನಪದ ಸಾಹಿತ್ಯ ಕಲಾಮೇಳವನ್ನು ಕೂಡ ಏರ್ಪಡಿಸುವುದರ ಮೂಲಕ ನಮ್ಮ ಹಿಂದಿನ ಜಾನಪದದ ಸಾಹಿತ್ಯ ಉಳಿಬೇಕು, ಬೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯವನ್ನು ಸಂಯೋಜನೆ ಮಾಡಿದೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಫೆಬ್ರವರಿ 16ರಂದು ಶ್ರೀಮಠದ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಈ ಎಲ್ಲ ಕಾರ್ಯಗಳು ಮೂಡಿಬರ್ತವೆ. ಸುಮಾರು 1.5ರಿಂದ 2 ಲಕ್ಷ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ನಮ್ಮ ಪತ್ರಿಕಾ ವರದಿಗಾರರು ಹಾಗೂ TV ವರದಿಗಾರರು ಸುಮಾರು ವರ್ಷಗಳಿಂದ ನಮ್ಮ ಶ್ರೀಮಠದ ಜಾತ್ರೆಯನ್ನು ಪರಿಚಯಿಸುವುದರ ಮೂಲಕವಾಗಿ ರಾಜ್ಯದ ತುಂಬೆಲ್ಲ ಶ್ರೀಮಠದ ಸತ್ಕಾರ್ಯಗಳು ನಡಿಬೇಕಾದರೆ ತಮ್ಮೆಲ್ಲರ ಸೇವಾ ಮನೋಭಾವನೆ, ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕಾರಣ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಾತ್ರೆ ಅನ್ನೋದು ನೆಪ, ಅದರ ಅಂಗವಾಗಿ ಜನಗಳಿಗೆ, ಸದ್ಭಕ್ತರಿಗೆ, ಎಲ್ಲ ಸಮುದಾಯದವರಿಗೆ ಅನೇಕ ಸಾರ್ಥಕವಾಗಿರ್ತಕ್ಕಂಥ ಕಾರ್ಯಗಳು ನಡೆಯಬೇಕು ಅಂತ ದೃಷ್ಟಿಯಲ್ಲಿ ನಮ್ಮ ಜೊತೆಗೆ ಎಲ್ಲ ಸದ್ಭಕ್ತರು, ಶರಣ ಬಳಗದ ಹಿರಿಯರು, ಅನೇಕ ಮಹಾದಾನಿಗಳು ಈ ಕಾರ್ಯದಲ್ಲಿ ಕೈಗೂಡಿಸಿ ಇದೊಂದು ಗ್ರಾಮೀಣ ಪ್ರದೇಶದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಜಾತ್ರೆ ಅನ್ನೋದಕ್ಕೆ ಒಂದು ಹೆಜ್ಜೆ ಗುರುತಾಗಿದೆ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ತಾವೆಲ್ಲ ವಿಷಯವನ್ನು ವರದಿ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಬಿಡ್ತೇನೆ. ಗದಗ ಜಿಲ್ಲೆ ಗಜೇಂದ್ರಗಡ ನಗರದಲ್ಲಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ವತಿಯಿಂದ ಉಪನೋಂದಣಿ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಹಾಗೂ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಬೇಕೆಂದು ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಗದಗ ಜಿಲ್ಲೆ ಗಜೇಂದ್ರಗಡ ನಗರದಲ್ಲಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ವತಿಯಿಂದ ಉಪನೋಂದಣಿ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಹಾಗೂ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಬೇಕೆಂದು ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಗಜೇಂದ್ರಗಡ ತಾಲೂಕು ಸುತ್ತಮುತ್ತಲಿನ ಗ್ರಾಮದ ರೈತಾಪಿ ವರ್ಗದ ಜನರು ತಮ್ಮ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಕಚೇರಿ ಕಾಗದ ಪತ್ರಗಳನ್ನು ಸರಿಪಡಿಸುವುದಕ್ಕೆ, ತಿದ್ದುಪಡಿಸುವುದಕ್ಕೆ ದಿನಂಪ್ರತಿ 200ರಿಂದ 300 ಜನ ರೈತರು ಉಪನೋಂದಣಿ ಕಚೇರಿಗೆ ಭೇಟಿ ನೀಡುತ್ತಾರೆ. ಸುಡು ಬಿಸಿಲಿನ ಬೇಗೆಯಲ್ಲಿ ಕುಡಿಯಲು ಸಹ ನೀರಿನ ವ್ಯವಸ್ಥೆ ಇರೋದಿಲ್ಲ. ಆಯಾಸವಾಗಿ ಕುಳಿತುಕೊಳ್ಳೋಣ ಅಂದ್ರೆ ಆಸನದ ವ್ಯವಸ್ಥೆ ಕೂಡ ಸರಿಯಾಗಿರೋದಿಲ್ಲ. ಅದೇ ರೀತಿಯ ಶೌಚಾಲಯ ವ್ಯವಸ್ಥೆಯೂ ಕೂಡ ಇಲ್ಲ. ಇದರಿಂದಾಗಿ ವಯೋವೃದ್ಧರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈ ಕಾರಣದಿಂದಾಗಿ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸುವಂತೆ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಭೀಮಣ್ಣ ಇಂಗಳೆ, ಜಿಲ್ಲಾಧ್ಯಕ್ಷರು ಸಮೀದ್ ಮುಲ್ಲಾ, ಜಗದೀಶ್ ಮಡಿವಾಳರ್, ಮಾರುತಿ ಬರಗಿ, ಮುತ್ತಣ್ಣ ರೇಣಿ, ಸಂಗಮೇಶ ಪತಂಗರಾಯ, ಮಾರುತಿ ಭೋಸ್ಲೆ, ಷಣ್ಮುಖ ಕಾತರಕ್ಕಿ, ಭೀಮ್ಸಿ ಬೆಡಗಿ, ಪ್ರಕಾಶ್ ಇಂಗಳೆ, ಮಹೇಶ್ ಮಾಂತ, ಹನುಮಂತ ಗೋರ, ಅನಿಲ್ ಪವಾರ, ಕಳಕಪ್ಪ ಜಾಡಬಂಡಿ, ಚಂದ್ರು ದೇಸಾಯಿ, ಶರಣಪ್ಪ ಚೌಹಾನ್ ಹಾಗೂ ಇನ್ನೂ ಅನೇಕರು ಹಾಜರಿದ್ದರು. ರುದ್ರಪ್ಪ ಹೆಬ್ಬಳಿ, NKS TV4, ರೋಣ. ಉದ್ದೇಶ ಗಜೇಂದ್ರಗಡದಲ್ಲಿ ಉಪನೋಂದಣಿ ಕಚೇರಿಯಲ್ಲಿ ಉಪನೋಂದಣಿ ಕಚೇರಿಯಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಹಾಗೂ ಮಹಿಳೆಯರಿಗೆ ಶೌಚಾಲಯ, ಕುಡಿಯುವ ನೀರು ಎಲ್ಲವನ್ನು ಒದಗಿಸಬೇಕಂತೇಳಿ ಇವತ್ತು ಮಾನ್ಯ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ವತಿಯಿಂದ. ಯಾಕಂದರೆ ಉಪನೋಂದಣಿ ಕಚೇರಿಯಲ್ಲಿ ವರ್ಷಕ್ಕೆ 7ರಿಂದ 8 ಕೋಟಿ ಆದಾಯ ಸರ್ಕಾರಕ್ಕೆ ಹೋಗ್ತದೆ. ಅತಿ ಹೆಚ್ಚು ಆದಾಯ ಹೋಗ್ತಕ್ಕಂಥದ್ದು ಇಲಾಖೆ ಅಂದರೆ ಉಪನೋಂದಣಿ ಕಚೇರಿ. ಯಾಕಂತಂದರೆ ಇಷ್ಟೆಲ್ಲ ಆದಾಯ ಕೂಡ ಸರ್ಕಾರಕ್ಕೆ ಕೊಟ್ಟರೂ ಕೂಡ ಅಲ್ಲಿ ಒಂದು ಶೌಚಾಲಯ ಇಲ್ಲ, ಶುದ್ಧ ಕುಡಿಯುವ ನೀರಿಲ್ಲ, ಕೂತ್ಕೊಳ್ಳೋಕ್ಕೆ ಸಾರ್ವಜನಿಕರಿಗೆ ಆಸನಗಳಿಲ್ಲ. ಅದಕ್ಕಾಗಿ 1 ತಿಂಗಳೊಳಗಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂತಂದರೆ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ವತಿಯಿಂದ ಉಪನೋಂದಣಿ ಕಚೇರಿಗೆ ಬೀಗ ಹಾಕಿ ಉಗ್ರವಾದ ಹೋರಾಟ ಮಾಡಲಾಗುವುದಂತೇಳಿ ಇವತ್ತಿನ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಸೇನೆ ಎಲ್ಲ ಕಾರ್ಯಕರ್ತರು ಕೂಡಿ ಜೈ ಹಿಂದ್, ಜೈ ಕರ್ನಾಟಕ.
ಸರ್ಕಾರ ನಾಡಿನ ರೈತರ ಸಂಕಷ್ಟಕ್ಕೆ ಸ್ಪಂದಿಸಲು ಒತ್ತಾಯಿಸಿ ಜೆಡಿಎಸ್ ರಾಜ್ಯ ವಕ್ತಾರ ವೆಂಕನಗೌಡ ಗೋವಿಂದಗೌಡ ನೇತೃತ್ವದಲ್ಲಿ ಗದಗ ಬೆಟಗೇರಿ ನಗರಸಭೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಸರ್ಕಾರ ನಾಡಿನ ರೈತರ ಸಂಕಷ್ಟಕ್ಕೆ ಸ್ಪಂದಿಸಲು ಒತ್ತಾಯಿಸಿ ಗದಗ ಬೆಟಗೇರಿ ನಗರಸಭೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಜೆಡಿಎಸ್ ರಾಜ್ಯ ವಕ್ತಾರ ವೆಂಕನಗೌಡ ಗೋವಿಂದಗೌಡರ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಿತು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿಯಿಂದ ರೈತರು ಕಂಗಾಲಾಗಿದ್ದಾರೆ. 175ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ತಾಲೂಕಾಗಿ ಘೋಷಣೆ ಮಾಡಿದೆ, ಆದರೆ ಪರಿಹಾರ ಸಿಕ್ಕಿಲ್ಲ. ಬ್ಯಾಂಕುಗಳಲ್ಲಿರುವ ರೈತರ ಸಾಲ ಮನ್ನಾ ಮಾಡಬೇಕು, ಬಜೆಟ್ನಲ್ಲಿ ರೈತರಿಗೆ ಅನುಕೂಲ ಕಲ್ಪಿಸಬೇಕು, ಸಣ್ಣ ಮತ್ತು ಮಧ್ಯಮ ರೈತರ ಸಾಲಗಳನ್ನು ಸಂಪೂರ್ಣ ಮನ್ನಾ ಮಾಡಬೇಕು, ಕೃಷಿ ಪಂಪ್ಸೆಟ್ಗಳಿಗೆ ಕನಿಷ್ಠ 12 ತಾಸು 3 ಫೇಸ್ ವಿದ್ಯುತ್ ನೀಡಬೇಕು, ಹಾಲಿಗೆ ನೀಡುತ್ತಿರುವ ಪ್ರೋತ್ಸಾಹಧನವನ್ನು ತಕ್ಷಣದಿಂದಲೇ ಬಿಡುಗಡೆ ಮಾಡಬೇಕು ಹಾಗೂ ರೈತರು ಪಡೆದಿರುವ ಕೃಷಿ ಯಂತ್ರೋಪಕರಣಗಳ ಹಾಗೂ ಟ್ರ್ಯಾಕ್ಟರ್ ಸಾಲಗಳ ವಸೂಲಾತಿಯನ್ನು ಕನಿಷ್ಠ 1 ವರ್ಷ ತಡೆ ಹಿಡಿಬೇಕು. ಇನ್ನು ಬರಪೀಡಿತ ಪ್ರದೇಶವೆಂದು ಸಾರಿರುವ ಪ್ರದೇಶಗಳಲ್ಲಿ ಬರ ಪರಿಹಾರವನ್ನು ತಕ್ಷಣ ನೀಡಬೇಕು ಹಾಗೂ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಬೆಂಬಲ ಬೆಲೆಗಳನ್ನು ನಿಗದಿ ಮಾಡಿ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಬೆಂಬಲ ಬೆಲೆಗಳನ್ನು ನಿಗದಿ ಮಾಡಿ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಯಿತು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV4 ಗದಗ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಮೊದಲೇ ಕೊಡ್ರಿ ಹಿಡ್ರಿ ಗೌಡ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡದೆ ಹೋದ್ರೆ ಇವತ್ತ ನಾವು ಸರ್ಕಾರದ ಖಂಡನೆಯನ್ನ ಸರ್ ಬರ್ತಾರ ಎಲೆಕ್ಷನ್ ವಿಷಯ ಒಳಗಿದ್ರೆ ಕರ್ಕೊಂಡ್ ಮಾಡ್ತಾ ಇದೆ. ಪರಿಹಾರ ದೊರಕಿಲ್ಲ. ಪ್ರತಿಯೊಂದು ವಿಷಯಕ್ಕೆ ರೈತ ಹೋರಾಟ ಮಾಡಿ ತನ್ನ ಅನುಭವನ್ನ ತನ್ನ ವಿರೋಧಿ ಸರ್ಕಾರಕ್ಕೆ ಬರ ಪರಿಹಾರ ಮಾಡದಂತ ಸರ್ಕಾರಕ್ಕೆ, ಬರ ಪರಿಹಾರ ಬಿಡುಗಡೆ ಮಾಡದಂತ ಸರ್ಕಾರಕ್ಕೆ. ನಮ್ಮ ಗದಗ ಜಿಲ್ಲೆಯಲ್ಲಿ ಏನು ಕಾಂಗ್ರೆಸ್ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ರೈತ ವಿರೋಧಿ ಸರ್ಕಾರದ ವಿರುದ್ಧ ನಾವೇನು ಹೋರಾಟ ಹಮ್ಮಿಕೊಂಡಿದ್ದೀವಿ. ಇರ್ತಕ್ಕಂಥ ಏನು ಟ್ರ್ಯಾಕ್ಟರಿ ಮತ್ತು ಇತರೆ ಪೀಠೋಪಕರಣಗಳ ಏನು ಸಾಲಗಳು ಅವು ನ್ಯಾಯಪೂರ್ವಕವಾಗಿ ಏನು ರೈತರ ಮನೆಗೆ ಬಾಗಿಲಿಗೆ ಬಂದು ಒತ್ತಾಯ ಮಾಡ್ತೀವಿ. ಅದಲ್ಲದನ ಇನ್ನೂ ಅನೇಕ ರೈತ ಬೆಳೆಗಳು ಸಂಪೂರ್ಣ ಹಾಳಾಗಿ ಹೋಗ್ಯಾವು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೂ ಯಾರು ಸರ್ಕಾರಕ್ಕೆ ಕೊಡಂಬಲ ಪಿಕೆಪಿಎಸ್ ನೇಮಿತ ಸಂಘದ ಅಧ್ಯಕ್ಷರಾಗಿ ರವೀಂದ್ರ ಪಾಟೀಲ್, ಉಪಾಧ್ಯಕ್ಷರಾಗಿ ಅರ್ಜುನ್ ಬಾಳಪ್ಪ ಆಯ್ಕೆಯಾಗಿದ್ದಾರೆ. ಚಿಟಗುಪ್ಪ ತಾಲೂಕಿನ ಕೊಡಂಬಲ್ ಗ್ರಾಮದ ಪಿಕೆಪಿಎಸ್ ನಿಯಮಿತ ಸಂಘದ ಅಧ್ಯಕ್ಷರಾಗಿ ರವೀಂದ್ರ ಪಾಟೀಲ್, ಉಪಾಧ್ಯಕ್ಷರಾಗಿ ಅರ್ಜುನ್ ಬಾಳಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಸೈಯದ್ ಕುದ್ದೂಸ್ ತಿಳಿಸಿದರು. ನೂತನ ಅಧ್ಯಕ್ಷ ರವಿ ಪಾಟೀಲ್ ಮಾತನಾಡಿ, ರೈತರ ಸಲುವಾಗಿ ರಾಸಾಯನಿಕ ಗೊಬ್ಬರ, ಬೀಜ ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಹಾಗೂ ಇನ್ನೂ ಮುಂತಾದ ಯೋಜನೆ ಸರ್ಕಾರದಿಂದ ಕೊಡೋದಾಗಿ ತಿಳಿಸಿದರು. ಚುನಾವಣಾಧಿಕಾರಿ ಸೈಯದ್ ಕುದ್ದೂಸ್, ಪಿಕೆಪಿಯ ಸದಸ್ಯರಾದ ರಾಜ್ಕುಮಾರ್ ಗೋಖಲೆ, ನಬೀಸಾಬ್ ಕಮಲಾಪುರ್ಕರ್, ರಾಜಶೇಖರ್ ಇಸ್ಲಾಂಪುರ್, ಶಿವಪುತ್ರ ದೇಶಪಾಂಡೆ, ವೀರಣ್ಣ ಭಂಡಾರಿ, ಕೃಷ್ಣಕುಮಾರ್ ಹಣಕುಡಿ ಮುಂತಾದವರು ಹಾಜರಿದ್ದರು. ಶ್ರೀಮಂತರಾವ ಇಂಚೂರೆ, NKS TV4 ಚಿಟಗುಪ್ಪ. ನಾನು ನೂತನವಾಗಿ ಆಯ್ಕೆಯಾದಂಥ PKPS ಕೊಡಂಬಲದ ಅಧ್ಯಕ್ಷನು. ನನ್ನನ್ನು ಅಧ್ಯಕ್ಷ ಮಾಡುವಂಥ ಎಲ್ಲ ನನ್ನ ಸಹಮಿತ್ರರು ಧನ್ಯವಾದಗಳಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಸರ್ಕಾರದಿಂದ ಸವಲತ್ತನ್ನು ಪಡ್ಕೊಂಡು ರೈತರಿಗೆ ಏನೇನು ಅನುಕೂಲ ಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋ ಪ್ರಯತ್ನ ಮಾಡ್ತೀವಿ. ರೈತರಿಗೆ ಯಾವ ರೀತಿಯಾಗ
ರೈತರ ಹಾಗೆ ಬೇಕಾದ ಸಾಲ ಸವಲತ್ತು ಬಳಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಅರ್ಜುನ್ ಬಿ ಬ್ರಹ್ಮಪುರ ಅಂತ ನಾನು ಈ ಸಹಕಾರ ಸಂಘದ ವತಿಯಿಂದ ಈ ಪ್ರಪ್ರಥಮವಾಗಿ ನಾವು ಆಯ್ಕೆಯಾಗಿ ಈ ಎಲ್ಲರ ರೈತರ ಒಂದು ಹಿತರಕ್ಷಣೆಗಾಗಿ ನಾನು ಶ್ರಮಬದ್ಧವಾಗಿ ದುಡಿದು ಈ ಒಂದು ಸಹಕಾರ ಸಂಘದ ಈ ಸಂಘವನ್ನು ಹೆಚ್ಚಿನ ಉನ್ನತಿ ಸ್ಥಾನಕ್ಕೆ ತರಲು ಹೆಚ್ಚಿನ ಪ್ರಯತ್ನ ಮಾಡ್ತೇನೆ ಎಂದು ಕೋರ್ತೇನೆ. ಕರ್ನಾಟಕದ ಮುಸ್ಲಿಂ ಧರ್ಮಗುರುಗಳಾದ ಮುಫ್ತಿ ಸಲ್ಮಾನ್ ಅಜ್ರಿ ಅವರನ್ನ ಕೂಡಲೇ ಬಂಧನದಿಂದ ಮುಕ್ತಿಗೊಳಿಸಲು ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಕರ್ನಾಟಕದ ಪ್ರಸಿದ್ಧ ಮುಸ್ಲಿಂ ಧರ್ಮಗುರುಗಳಾದ ಮುಫ್ತಿ ಸಲ್ಮಾನ್ ಅಜ್ರಿ ಅವರನ್ನ ಕೂಡಲೇ ಬಂಧನದಿಂದ ಮುಕ್ತಗೊಳಿಸಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ಹಾಸನ ಜಿಲ್ಲೆಯ ಅರಸೀಕೆರೆ ಸುನ್ನಿ ಮುಸ್ಲಿಂ ಜಮಾತ ಕಮಿಟಿ ಇವರ ಸಂಯುಕ್ತದಲ್ಲಿ ಹಾಗೂ ಹಲವು ಕಮಿಟಿಗಳು ಮತ್ತು ಮುಸ್ಲಿಂ ಬಾಂಧವರಿಂದ ಇಂದು ಸುನ್ನಿ ಜಾಮಿಯಾ ಮಸೀದಿ ಮುಂಭಾಗದಿಂದ ನೂರಾರು ಮುಸ್ಲಿಂ ಬಾಂಧವರು ಘೋಷಣೆಯೊಂದಿಗೆ ಪ್ರವಾಸಿ ಮಂದಿರದವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ನಗರಸಭೆ ಮಾಜಿ ಸದಸ್ಯ ಅಬ್ದುಲ್ ಜಮೀಲ್ ಮಾತನಾಡಿ, ಕರ್ನಾಟಕದವರೇ ಆದ ಪ್ರಸಿದ್ಧ ಮುಸ್ಲಿಂ ಧರ್ಮಗುರುಗಳಾದ ಮುಫ್ತಿ ಸಲ್ಮಾನ್ ಅಜ್ರಿ ಅವರನ್ನ ಗುಜರಾತ್ ಮತ್ತು ಮಹಾರಾಷ್ಟ್ರ ಸರ್ಕಾರ ಅವರ ಒಂದು ಭಾಷಣವನ್ನು ಆಧರಿಸಿ ಅವರ ಮೇಲೆ ಪ್ರಕರಣವನ್ನ ದಾಖಲಿಸಿ ಅವರನ್ನ ಬಂಧಿಸಿದ್ದಾರೆ. ನಮ್ಮ ಇಸ್ಲಾಂ ಧರ್ಮದಲ್ಲಿ ಶಾಂತಿಯತೆಗೆ ಮೊದಲು ಆದ್ಯತೆ ನೀಡಲಾಗಿದೆ. ಧರ್ಮಗುರುಗಳು ಹಿಂದೆ ಹಲವು ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗವಹಿಸಿ ಉತ್ತಮ ಇಸ್ಲಾಂ ಧರ್ಮದ ಬಗ್ಗೆ ಸಂದೇಶವನ್ನ ನೀಡಿ ಪ್ರಸಿದ್ಧಿ ಪಡೆದಿದ್ದಾರೆ. ಆ ಕಾರಣದಿಂದ ಶಾಂತಿ ಕೆಡುವ ಯಾವುದೇ ಭಾಷಣವನ್ನ ಧರ್ಮಗುರುಗಳು ಮಾಡಲು ಸಾಧ್ಯವಿಲ್ಲ. ಅವರ ಬಂಧನದಿಂದ ಇಡೀ ಮುಸ್ಲಿಂ ಸಮಾಜದವರ ಮನಸ್ಸಿಗೆ ನೋವು ಉಂಟಾಗಿದೆ. ಸರ್ಕಾರಗಳು ಈ ಪ್ರಕರಣವನ್ನ ಮತ್ತೊಂದು ಬಾರಿ ಪರಿಶೀಲಿಸಿ ಗುರುಗಳಿಗೆ ಆದಷ್ಟು ಬೇಗ ಬಂಧನದಿಂದ ಮುಕ್ತಿಗೊಳಿಸುವಂತೆ ಒತ್ತಾಯಿಸಿ ಇಂದು ನಮ್ಮ ಸಮಾಜದ ಬಾಂಧವರಿಂದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ನಂತರ ಮಸೀದಿಗಳ ಧರ್ಮಗುರುಗಳು ಸಹ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು. ನಂತರ ಗ್ರೇಡ್ 2 ತಹಸೀಲ್ದಾರ್ ಪಾಲಾಕ್ಷ ಅವರಿಗೆ ಮನವಿ ಪತ್ರವನ್ನ ನೀಡಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ತಲುಪಿಸುವಂತೆ ಮನವಿ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಸುನ್ನಿ ಮುಸ್ಲಿಂ ಜಮಾತ ಕಮಿಟಿ ಉಪಾಧ್ಯಕ್ಷರಾದ ನಜರುದ್ದೀನ್, ಕಾರ್ಯದರ್ಶಿಗಳಾದ ನವಾಜ್ ಪಾಷಾ ಹಾಗೂ ಕಮಿಟಿಯ ಸದಸ್ಯರುಗಳು ಹಾಗೂ ಇನ್ನು ಹಲವು ಕಮಿಟಿಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸದಸ್ಯರುಗಳು ಹಾಗೂ ಮುಸ್ಲಿಂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಪ್ರತಿಭಟನೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರ ಠಾಣಾ ಸಬ್ ಇನ್ಸ್ಪೆಕ್ಟರ್ ಲತಾ ಎನ್.ಜೆ ಅವರ ನೇತೃತ್ವದಲ್ಲಿ ಬಂದೋಬಸ್ತ್ ಮಾಡಲಾಗಿತ್ತು. ಮೊಯ್ದೀನ್ ಪಾಷಾ, ಎನ್ಕೆಎಸ್ ಟಿವಿ4 ನ್ಯೂಸ್, ಹಾಸನ. ಆಲೂರು ತಾಲೂಕಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕುಂಬಾರಹಳ್ಳಿ ಗ್ರಾಮದ ರಸ್ತೆಯ ಗುದ್ದಲಿ ಪೂಜೆಯನ್ನ ಶಾಸಕ ಸಿಮೆಂಟ್ ಮಂಜೂರ್ ಅವರು ನೆರವೇರಿಸಿದರು. ಕುಂಬಾರಹಳ್ಳಿ ಗ್ರಾಮದ ರಸ್ತೆಯ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಸಿಮೆಂಟ್ ಮಂಜು ಆಲೂರು ತಾಲೂಕಿನ ತಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕುಂಬಾರಹಳ್ಳಿ ಗ್ರಾಮದ ರಸ್ತೆಯ ಗುದ್ದಲಿ ಪೂಜೆಯನ್ನ ಶಾಸಕ ಸಿಮೆಂಟ್ ಮಂಜು ಅವರು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ತಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತುಂಬಾ ರಸ್ತೆಗಳು ನೆನೆಗುದ್ದಿಗೆ ಬಿದ್ದಿದ್ದಾವೆ. ಕೆಲ ಗ್ರಾಮದ ಜನರು ರಸ್ತೆಗಳನ್ನ ಸರಿಪಡಿಸಿ ಕೊಡಿ ಎಂದು ಮನವಿ ಸಹ ನೀಡಿರುತ್ತಾರೆ. ಆದರೆ ಈಗಿನ ಸರ್ಕಾರದಲ್ಲಿ ಅನುದಾನವನ್ನ ಬಿಡುಗಡೆ ಮಾಡುತ್ತಿಲ್ಲ. ತಾತ್ಕಾಲಿಕವಾಗಿ ಈ ಗ್ರಾಮಕ್ಕೆ 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಲ್ಲಿ ರಸ್ತೆಯನ್ನ ಕುಂಬಾರಹಳ್ಳಿ ಗ್ರಾಮದಿಂದ ಚಿಕ್ಕ ಕಣಗಾಲ ಮುಖ್ಯ ರಸ್ತೆಯವರೆಗೂ ಮಾಡಿಸಿಕೊಟ್ಟಿರುತ್ತೇನೆ. ನಂತರ ಮುಂಬರುವ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಮಾಡಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ತಾಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಂದ್ರ, ಅಜಿತ್, ಚಿಕ್ಕ ಕಣಗಾಲ್, ಲೋಕೇಶ್, ಬೈರಾಪುರ್, ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್ ಹಾಗೂ ಗ್ರಾಮದ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಶಾಂತ ನಿಲುವಾಗಿಲು, ಎನ್ಕೆಎಸ್ ಟಿವಿ4 ನ್ಯೂಸ್, ಆಲೂರು. ತಾಳೂರು ಪಂಚಾಯಿತಿಯ ಕುಂಬಾರಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಮಾಡ್ತಕ್ಕಂಥ ರಸ್ತೆ ಹಲವಾರು ವರ್ಷಗಳಿಂದ ದುರಸ್ತಿಯಾಗಿತ್ತಿಲ್ಲ. ಯಾವುದೇ ವಾಹನಗಳು ಓಡಾಡೋಕ್ಕಾಗ್ತಾಯಿತ್ತಿಲ್ಲ, ಆಂಬುಲೆನ್ಸ್ಗಳು ಓಡಾಡೋಕ್ಕಾಗ್ತಾಯಿತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾನು ಶಾಸಕನಾಗಿ ಆಯ್ಕೆಯಾದ ನಂತರದಲ್ಲಿ ನನ್ನ ಹಲವಾರು ಬಾರಿ ಭೇಟಿ ಮಾಡಿರ್ತಕ್ಕಂಥದ್ದು ಗ್ರಾಮಸ್ಥರು. ನಮ್ಮ ಮುಖಂಡರುಗಳು ಕೂಡ ಇಲ್ಲಿ ರಸ್ತೆ ಆಗಬೇಕು ಅಂತ ಹೇಳಿದರು. ಇವತ್ತಿನ ಸರ್ಕಾರದಲ್ಲಿ ಬರ್ತಕ್ಕಂಥ ಅಲ್ಪ ಸ್ವಲ್ಪ ಅನುದಾನದಲ್ಲಿ ಸದ್ಯದ ಮಟ್ಟಿಗೆ ಒಂದು ಜಲ್ಲಿ ರಸ್ತೆಯನ್ನು 1 ಕಿಲೋಮೀಟ್ರು 14 ಲಕ್ಷ ರೂಪಾಯಿನ 1 ಕಿಲೋಮೀಟರ್ ರಸ್ತೆಯನ್ನು ಈಗ ಜಲ್ಲಿ ರಸ್ತೆಯನ್ನು ತಾತ್ಕಾಲಿಕವಾಗಿ ಮಾಡಿಸಿ ಮುಂದೆ ಅನುದಾನ ಬಂದಂಥ ಸಂದರ್ಭದಲ್ಲಿ ಈ ಭಾಗಕ್ಕೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ವಿ. ಖಂಡಿತವಾಗ್ಲೂ ಕೂಡ ಈ ಜನಗಳ ಬಹುವರ್ಷದ ಕನಸಾಗಿರ್ತಕ್ಕಂಥ ಕಾಂಕ್ರೀಟ್ ರಸ್ತೆನ ಮುಂಬರ್ತಕ್ಕಂಥ ದಿನಗಳಲ್ಲಿ ಮಾಡಿಕೊಡ್ತೀವಿ. ಸದ್ಯಕ್ಕೆ ವೆಹಿಕಲ್ಗಳು, ಶಾಲೆಗೆ ಮಕ್ಕಳುಗಳು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆಗಳು, ಅವಘಡ ಆಗಬಾರ್ದು ಅಂತ ಉದ್ದೇಶದಿಂದ ಇವತ್ತು ಈ ರಸ್ತೆಯನ್ನು ಭೂಮಿ ಪೂಜೆ ಮಾಡಿಬಿಟ್ಟು ತಾತ್ಕಾಲಿಕವಾಗಿ ಈ ಜಲ್ಲಿ ರಸ್ತೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತಕ್ಕಂಥದ್ದನ್ನ ಕೂಡ ನಾವು ಗುತ್ತಿಗೆದಾರರಿಗೆ ಹೇಳಿದ್ವಿ. ಖಂಡಿತವಾಗ್ಲೂ ಕೂಡ
ಇಲ್ಲಿ ಚರಂಡಿನ ಮಾಡೋದ್ರ ಜೊತೆಗೆ ಅಂದರೆ ಮಣ್ಣಿಂದ ಚರಂಡಿ ಮಾಡೋದ್ರ ಜೊತೆಗೆ ಉತ್ತಮ ಜಲೀಯ ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕಿನ ಹಲಸಿನಕಾಯಿಪುರ ಗ್ರಾಮದಲ್ಲಿ ತೋಟದಲ್ಲಿ ಕಟ್ಟಿ ಹಾಕಿದ್ದ ರೆಡ್ ಬುಲ್ ನಾಯಿ ಮೇಲೆ ಚಿರತೆ ದಾಳಿ ನಡೆಸಿದೆ. ತೋಟದಲ್ಲಿ ಕಟ್ಟಿ ಹಾಕಿದ್ದ ರೆಡ್ ಬುಲ್ ನಾಯಿ ಮೇಲೆ ಚಿರತೆ ದಾಳಿ, ನಾಯಿಯನ್ನ ತಿಂದು ಎಸ್ಕೇಪ್ ಆದ ಚಿರತೆ. ಹೊಸಕೋಟೆ ತಾಲೂಕಿನ ಹಲಸಿನಕಾಯಿಪುರ ಗ್ರಾಮದಲ್ಲಿ ಘಟನೆ. ರೈತ ರಾಮಾಂಜಿ ಅನ್ನೋ ರೈತನಿಗೆ ಸೇರಿದ ರೆಡ್ ಬುಲ್ ನಾಯಿ ಬೀನ್ಸ್, ಟೊಮೆಟೊವನ್ನ ಜಿಂಕೆಗಳು ತಿಂದು ಹಾಳು ಮಾಡುತ್ತವೆ ಅಂತ ತೋಟದಲ್ಲೇ ರೆಡ್ ಬುಲ್ ನಾಯಿಯನ್ನ ಕಟ್ಟಿದ್ದ ರೈತ 50,000 ಮೌಲ್ಯದ ರೆಡ್ ಬುಲ್ ನಾಯಿ ಚಿರತೆ ದಾಳಿಗೆ ಬಲಿ. ರಾತ್ರಿ ಪಕ್ಕದ ಅರಣ್ಯ ವಲಯದಿಂದ ಆಗಮಿಸಿರೋ ಚಿರತೆ ನಾಯಿಯನ್ನ ತಿಂದು ಎಸ್ಕೇಪ್. ಚಿರತೆ ದಾಳಿಯಿಂದ ಗ್ರಾಮದ ರೈತರಲ್ಲಿ ಆತಂಕ. ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾದರೂ ಸ್ಥಳಕ್ಕೆ ಬಾರದ ಅರಣ್ಯ ಇಲಾಖೆ ಅಧಿಕಾರಿಗಳು. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಾ ಹಲಸಿನಕಾಯಿಪುರ ಗ್ರಾಮದಲ್ಲಿ ಘಟನೆ. ಸರ್, ಇದು ನಮ್ದು ಹಲಸಿನಕಾಯಿಪುರ ವಿಲೇಜ್, ಹಲಸಿನಕಾಯಿಪುರ ಗ್ರಾಮ. ನಾವು ಜಿಂಕೆಗಳು ಬಂದು ನಮ್ಮ ರೋಜೆ ಗಿಡ ಮತ್ತೆ ಬೀನ್ಸ್ ಎಲ್ಲ ಹಾಕಿದ್ದೀರಿ. ಅದ್ ಬಂದು ಡೈಲಿ ತಿನ್ಕೊಂಡ್ ಹೋಗ್ತಾ ಇತ್ತು. ನಾವು ಈ ನಾಯಿ ಒಂದು ತಗೊಂಡ್ಬಂದಿದ್ದೀರಿ, ಪಿಟ್ಬುಲ್ ಅಂತ ಹೇಳ್ಬಿಟ್ಟು. ಇದು 50,000 ನಾಯಿ ಸರ್. ತಂದು ಇಲ್ಲಿ ಕಟ್ಟಾಕಿದ್ರೆ ರಾತ್ರಿ ಬಂದು ಈ ತರ ದಾಳಿ ಮಾಡಿ ಅದನ್ನ ತಿನ್ಕೊಂಡು ಹೋಗ್ಬಿಟ್ಟಿದೆ. ಏನು ಚಿರತೆ ಸರ್, ಚಿರತೆ ಬಂದು ಈ ತರ ದಾಳಿ ಮಾಡಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ತಿನ್ಬಿಟ್ಟು ಹೋಗ್ಬಿಟ್ಟಿದೆ. ಮೊನ್ನೆ ಒಂದು 2 ಮೇಕೆ ಇತ್ತು ನಮ್ದು, ಮೇಕೆಗಳು ಹೊರಗಡೆ ಬಿಟ್ಟಿದ್ರೆ ಆ ಮೇಕೆಗಳನ್ನ ಹಿಡ್ಕೊಂಡು ಹೋಗ್ಬಿಟ್ಟಿದೆ. ನಿನ್ನೆ ಒಂದು ಕುರಿನ ಇಲ್ಲೇ ಪಕ್ಕದೂರಲ್ಲಿ ತೋಟಹಳ್ಳಿಯಲ್ಲಿ ಒಂದು ಕುರಿನ ತಗೊಂಡು ಹೋಗ್ಬಿಟ್ಟಿದೆ. ಇದೇ ತರ ನಾವು ಕರೆಂಟ್ ಕೊಡೋದು ನೈಟಲ್ಲಿ 2 ಗಂಟೆ 3 ಗಂಟೆಲಿ ಕರೆಂಟ್ ಕೊಡ್ತಾರೆ ಸರ್. ಅವಾಗ ನೈಟಲ್ಲಿ ನಾವು ಬಂದು ಹೊರಗಡೆ ನೀರ್ ಬಿಡಕ್ ಹೋದ್ರೆ ಅದು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಎತ್ಕೊಂಡೋದ್ರೆ ಏನ್ ಸರ್ ಯಾರು ಇದ್ ಮಾಡ್ತಾರೆ? ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಹೇಳ್ತಾನೆ ಇದೀರಿ, ಯಾರು ಒಬ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದಕ್ಕೇನಾದ್ರೂ ನೀವೇ ಪರಿಷ್ಕಾರ ಮಾಡಿ ಇದನ್ನ. ನಾವು ಈಗಾಗಲೇ ಅವ್ರಿಗೆ ಇನ್ಫಾರ್ಮ್ ಮಾಡಿದಿರಿ, ಅವ್ರು ಯಾರು ತಲೆನೇ ಕೆಡ್ಸ್ಕೊಂತ ಇಲ್ಲ. ಇದಕ್ಕೆ ಇದೇ ತರ ಬಿಟ್ಕೊಂಡು ಹೋದ್ರೆ ಮತ್ತೆ ನಾಳೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿ ಇದ್ ಮಾಡಿದ್ರೆ ಯಾರು ಏನ್ ಮಾಡಕ್ ಆಗಲ್ಲ ಸರ್. ಅದಕ್ಕೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಇದಕ್ಕೆ ಏನಾದ್ರು ಒಂದು ಪರಿಷ್ಕಾರ ಮಾಡಿ ಇದನ್ನ ಇದೇ ತರ ಮಾಡಿ, ಇಲ್ಲಾಂದ್ರೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡಿ ಸರ್ ಅಂತ. ಇದನ್ನ ಚಿರತೆನ ಹಿಡಿದ್ಬಿಟ್ಟು ಶಿಕ್ಷಣದಿಂದ ನಮ್ಗೆ ರಕ್ಷಣೆ ಕೊಡ್ಬೇಕು ಸರ್, ದಯವಿಟ್ಟು ಕೇಳ್ಕೊಂತ ಇದೀರಿ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಂಜಿ ಅಂತ ಹೇಳ್ಬಿಟ್ಟು, ಹಲಸಿನಕಾಯಿಪುರ ಸರ್. ಇದು ಹಲಸಿನಕಾಯಿಪುರ ಗ್ರಾಮ ಅಂತ. ನಾವು ಬೆಳೆ ಹಾಕಿದ್ರೆ ಬೀನ್ಸ್ ಉಣಿದಿರಿ, ತುಂಬಾ ತೊಂದರೆ ಆಗ್ತಿದೆ. ಇಲ್ಲಿ ಜಿಂಕೆಗಳು ಡೈಲಿ ಬಂದು ತಿನ್ಕೊಂಡು ಹೋಗ್ತಿದೆ. ಅಲ್ಲಿ ಫಾರೆಸ್ಟ್ ಆಫೀಸರ್ಗೆ ಹೇಳ್ತಾನೆ ಇದ್ದೀರಿ, ಆ ಟ್ರೆಂಚ್ ಓಡಿಸ್ಬೇಕಾಗಿತ್ತು. ಬೇಲಿಲಿಲ್ಲ ಹಾಕಿಲ್ಲ. ಮತ್ತೆ ಇಲ್ಲಿ ನೋಡಿದ್ರೆ ನಮ್ಮ ನಾಯಿ 40,000 ಕೊಟ್ಟು ಇಲ್ಲಿ ರಕ್ಷಣೆ ಅಂತ ತಗೊಂಬಂದು ಕಟ್ಟಾಕೊಂಡಿದ್ರೆ ಅದನ್ನ ತಿಂದಾಕ ಸಾಯ್ಸಾಕಿದೆ. ಮೊನ್ನೆಲ್ಲ ಒಂದು 2-3 ನಮ್ಮೂರಲ್ಲಿ ಹಲಸಿನಕಾಯಿಪುರದಲ್ಲಿ ತಿಂದಾಕಿದೆ. ಹಸು, ಮೇಕೆ, ಕುರಿ ಎಲ್ಲ ಆಚೆ ಕಟ್ಟಕ್ಕೆ ಭಯ ಆಗ್ತಿದೆ. ಹೆಂಗ್ ಸ್ವಾಮಿ ನಾವು ಬದುಕೋದು? ಈ ತರ ಇದ್ರೆ ನಾವು ಈ ತರ ನಡೀತಾ ಇದೆ. ಏನೋ ಒಂದು ಇಲ್ಲಿ ಕರೆಂಟು ರಾತ್ರಿ ಹೊತ್ತು 2 ಗಂಟೆ ಮೇಲೆ ಬರುತ್ತೆ. ರಾತ್ರಿ ಹೊತ್ತು ಬಂದು ಮಿಷಿನ್ ಎಲ್ಲ ಆನ್ ಮಾಡ್ಬೇಕಾಗುತ್ತೆ. ಒಬ್ಬೊಬ್ರೆ ಓಡಾಡ್ತಾ ಇರ್ತೀರಿ. ಆ ಟೈಮಲ್ಲಿ ನಾಯಿ ಹೋಯ್ತು ಸರಿ, ನಮ್ಮನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಯಾರು ಹೊಣೆ? ಇಲ್ಲಿ ಯಾರು ನಮ್ಮನ್ನ ಇದು ಮಾಡ್ಕೊಂತಾರೆ? ಇಲ್ಲಿ ಎಷ್ಟೋ ಸರಿ ಹೇಳಿದ್ದೀರಿ ನಾವು, ಇದನ್ನ ಹಿಡಿಯೋ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೋನು ಗೀನೆಲ್ಲ ಮಾಡಿ ಈ ಫಾರೆಸ್ಟ್ ಆಫೀಸರ್ಗೆ ಹೇಳ್ತೀರಿ ನಾವು. ನಮ್ಗೆ ಕುರಿ ಮೇಕೆ ಎಲ್ಲ ಇದೆ. ಒಂದು 10 ಎಕರೆ 20 ಎಕರೆ ಜಮೀನು ಇರೋರಲ್ಲ ನಾವು, 1 ಎಕರೆ ಜಮೀನು ಇರೋರು. ಅದರಲ್ಲಿ ಕುರಿ ಮೇಕೆ ಹಸು ಎಲ್ಲ ಒಂದೊಂದೇ ಹೊತ್ಕೊಂಡು ಹೋಗ್ತಿದ್ರೆ ನಾವ್ ಹೆಂಗ್ ಸ್ವಾಮಿ ಬದುಕೋದು? ಇಲ್ಲ ಅಂತೀರಿ. ಸಂಬಂಧಪಟ್ಟ ರಕ್ಷಣೆ ಏನು ಕೊಡ್ತಾ ಇಲ್ಲ. ನಿಮ್ಮ ಹೆಸರು? ಚಂದ್ರು ಅಂತ. ಯಾವ ಊರು ನಿಮ್ದು? ಹೊಸಕೋಟೆ ತಾಲೂಕಿನ ಆನಗೊಂಡನಹಳ್ಳಿ ಹೋಬಳಿಯ ಗಣಗಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತತ್ತನೂರು ಗ್ರಾಮದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನ ಸಿಎಸ್ಆರ್ ಅನುದಾನದಲ್ಲಿ ಸುಮಾರು 50 ಲಕ್ಷದಲ್ಲಿ ನಿರ್ಮಿಸಲಾದ ಇನ್ನೋವೇಷನ್ ಹಬ್ ಅನ್ನ ಶಾಸಕ ಶರತ್ ಬಚ್ಚೇಗೌಡ ಉದ್ಘಾಟಿಸಿದರು. ಹೊಸಕೋಟೆ ತಾಲೂಕಿನ ಆನಗೊಂಡನಹಳ್ಳಿ ಹೋಬಳಿಯ ಗಣಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತತ್ತನೂರು ಗ್ರಾಮದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನ ಸಿಎಸ್ಆರ್ ಅನುದಾನದಲ್ಲಿ ಸುಮಾರು 50 ಲಕ್ಷದಲ್ಲಿ ನಿರ್ಮಿಸಲಾದ ಇನ್ನೋವೇಷನ್ ಹಬ್ ಶಾಸಕ ಶರತ್ ಬಚ್ಚೇಗೌಡ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬೆಳೆಯುತ್ತಿರುವ ತಂತ್ರಜ್ಞಾನ ಯುಗದಲ್ಲಿ ವಿದ್ಯಾರ್ಥಿಗಳು ತಂತ್ರಜ್ಞಾನ ಆಧಾರಿತ ಶಿಕ್ಷಣಕ್ಕೆ ಮುಂದಾಗಬೇಕು. ತಂತ್ರಜ್ಞಾನ ಬೆಳೆದಂತೆ ಅಗತ್ಯವಾದ ಮಾಹಿತಿ ಕೂಡ
ಬೆರಳ ತುದಿಯಲ್ಲಿ ಲಭ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸಹ ತಂತ್ರಜ್ಞಾನ ಆಧಾರಿತ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಆದ್ದರಿಂದಲೇ ನಾನು ಶಾಸಕನಾಗಿ ಅಗತ್ಯವಾದ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸುತ್ತಿದ್ದೇನೆ. ಬೆಂಗಳೂರಿಗೆ ಹೊಂದಿಕೊಂಡಂತೆ ಇರುವ ತತ್ತನೂರು ಗ್ರಾಮದಲ್ಲಿ ಸಹ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನ ಸಿಎಸ್ಆರ್ ಅನುದಾನದಲ್ಲಿ ಕಂಪ್ಯೂಟರ್ ಲ್ಯಾಬ್ ಅನ್ನ ನಿರ್ಮಾಣ ಮಾಡಿದ್ದೇವೆ. ಗುಣಮಟ್ಟದ ಕಂಪ್ಯೂಟರ್ಗಳನ್ನ ಒದಗಿಸಿ ಅದಕ್ಕೆ ಅಗತ್ಯವಾದಂತಹ ಅಂತರ್ಜಾಲ ಸಂಪರ್ಕವನ್ನ ನೀಡಲಾಗಿದ್ದು, ಶೈಕ್ಷಣಿಕ ಪ್ರಗತಿಗೆ ಪೂರಕವಾದ ಮಾಹಿತಿಯನ್ನು ಇಲ್ಲಿ ಪಡೆದುಕೊಳ್ಳಬಹುದಾಗಿದೆ ಎಂದರು. ಸರ್ಕಾರಿ ಶಾಲೆ ಅಭಿವೃದ್ಧಿಪಡಿಸುವ ಛಲ ಹೊಂದಿದರೆ ಎಂಥ ಕಠಿಣ ಕೆಲಸವನ್ನ ಸಾಧಿಸಿ ತೋರಿಸಬಹುದೆನ್ನುವುದಕ್ಕೆ ಈ ಸರ್ಕಾರಿ ಶಾಲೆ ಹಾಗೂ ಮುಖ್ಯ ಶಿಕ್ಷಕ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಸರ್ಕಾರಿ ಶಾಲೆ ಅಭಿವೃದ್ಧಿಪಡಿಸುವ ಛಲ ಹೊಂದಿದ್ರೆ ಎಂತಹ ಕಠಿಣ ಕೆಲಸವನ್ನ ಸಾಧಿಸಿ ತೋರಿಸಬಹುದು ಅನ್ನೋದಕ್ಕೆ ಈ ಸರ್ಕಾರಿ ಶಾಲೆ ಹಾಗೂ ಮುಖ್ಯ ಶಿಕ್ಷಕರು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮದ ದಕ್ಷಿಣ ಬಡಾವಣೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ನಂಜುಂಡಸ್ವಾಮಿಯವರು ಗುರುದೇವೋಭವ ಎಂಬ ವಾಕ್ಯಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ ಎನ್ನಬಹುದು. ಸರ್ಕಾರಿ ಶಾಲೆಗೆ ಮರುಜೀವ ಕೊಟ್ಟು ದಾನಿಗಳ ಸಹಕಾರದಿಂದ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ ಮುಖ್ಯ ಶಿಕ್ಷಕ ಪಾಮ ನಂಜುಂಡಸ್ವಾಮಿಯವರ ಸೇವಾ ಮನೋಭಾವ ನೋಡಿ ಇಡೀ ತಾಲೂಕಿನ ಜನತೆ, ಗ್ರಾಮಸ್ಥರು ಹಾಗೂ ಶಿಕ್ಷಕರ ವರ್ಗ ಕೊಂಡಾಡುತ್ತಿದ್ದಾರೆ. ಈ ಸರ್ಕಾರಿ ಶಾಲೆಯಲ್ಲಿ 1ರಿಂದ 5ನೇ ತರಗತಿ ತನಕ ಕಡು ಬಡತನ ಕುಟುಂಬದ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಶಾಲೆಯ ಸ್ಥಾಪನೆ, ಪಾಠ ಪ್ರವಚನ, ಸಾಂಸ್ಕೃತಿಕ ಸಾಧನೆ ತುಂಬಾ ವಿಭಿನ್ನವಾಗಿದೆ. ಖಾಸಗಿ ಶಾಲೆ ಕಾನ್ವೆಂಟ್ಗಳಿಗೂ ಮೀರಿಸುವಂತೆ ಸರ್ಕಾರಿ ಪುಟ್ಟ ಶಾಲೆ ಹಾಗೂ ಮಕ್ಕಳ ಪ್ರತಿಭೆ ಖದರ್ ನೋಡೋದಕ್ಕೆ ಸಖತ್ ಆಕರ್ಷಣೀಯವಾಗಿದೆ. ದಾನಿಗಳು, ಗ್ರಾಮಸ್ಥರು ಹಾಗೂ ಇತರ ಸಂಸ್ಥೆಯ ಸಹಕಾರದಿಂದ ಮಾದರಿ ಸರ್ಕಾರಿ ಶಾಲೆಯಾಗಿ ಪರಿವರ್ತನೆಗೊಂಡಿದೆ. ಈ ಸರ್ಕಾರಿ ಶಾಲೆಗೆ ಸ್ಥಳೀಯ ಜನರೇ ಸ್ವತಃ ಹಣದಿಂದ ಖರೀದಿಸಿ ಉಚಿತವಾಗಿ ನಿವೇಶನ ನೀಡಿದ್ದಾರೆ. ನಂತರ ಶಿಕ್ಷಣ ಇಲಾಖೆಯಿಂದ ಕಟ್ಟಡ ನಿರ್ಮಿಸಲಾಗಿದೆ. ಸರ್ಕಾರಿ ಶಾಲೆ ಕಟ್ಟಡಕ್ಕೆ ಮತ್ತಷ್ಟು ರಂಗು ಕೊಟ್ಟು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಲು ಮುಖ್ಯ ಶಿಕ್ಷಕ ಪಾಮ ನಂಜುಂಡಸ್ವಾಮಿಯವರು ದಾನಿಗಳಿಂದ ವಿಶೇಷ ರೂಪ ಕೊಟ್ಟಿದ್ದಾರೆ. ಇದಕ್ಕೆ ಶಾಲೆಯ ಶಿಕ್ಷಕ ಜೈರಾಮು ಸಹಕಾರ ನೀಡಿದ್ದಾರೆ. ರಂಗಭೂಮಿ ಕಲಾವಿದ ಮಂಡ್ಯ ರಮೇಶ್ ಅವರ ನಟನಾ ಸಂಸ್ಥೆಯಲ್ಲಿ ಪಳಗಿ ಸ್ವತಃ ಹಾಡುಗಾರ, ರಂಗಭೂಮಿ ಕಲಾವಿದರಾಗಿರುವ ಪಾಮ ನಂಜುಂಡಸ್ವಾಮಿಯವರು ಮಕ್ಕಳಿಗೆ ಪಾಠ ಹೇಳಿಕೊಡುವ ಸ್ಟೈಲ್ ರಾಜ್ಯಕ್ಕೆ ಮಾದರಿಯಾಗಿದೆ. ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾರೆ, ಆದರೆ ಈ ಶಾಲೆಯಲ್ಲಿ ಪಾಠವನ್ನು ಮಕ್ಕಳಿಗೆ ಸುಲಭವಾಗಿ ಅರ್ಥ ಮಾಡಿಸಲು ನಾಟಕ, ಅಭಿನಯ, ರಂಗ ಚಟುವಟಿಕೆ ಹಾಗೂ ಸ್ಮಾರ್ಟ್ ತರಗತಿ ಮೂಲಕ ಪಾಠ ಹೇಳಿಕೊಡಲಾಗುತ್ತಿದೆ. ಇವರು ಸರ್ಕಾರಿ ಶಾಲೆಯ ಮಕ್ಕಳೇ ಅಂತ ಆಶ್ಚರ್ಯ ಪಡುವಂತೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗ್ತಿದ್ದಾರೆ. ಸಭೆ ಸಮಾರಂಭಗಳಲ್ಲಿ ಮಕ್ಕಳೇ ನಿರೂಪಿಸುತ್ತಾರೆ. ರಾಷ್ಟ್ರೀಯ ಹಬ್ಬಗಳು, ಗಣ್ಯರ ಜಯಂತಿಗಳು, ಸಮ್ಮೇಳನಗಳು ಸೇರಿದಂತೆ ಇತರ ಸಮಾರಂಭದಲ್ಲಿ ಕುವೆಂಪು, ನಾಡು ನುಡಿ ಸರ್ವಜ್ಞ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಮಹಾತ್ಮ ಗಾಂಧಿ ಗಾದೆಗಳ ಪಠಣ ಒಳಗೊಂಡಂತೆ ಮಹಾನ್ ನಾಯಕರ ಬಗ್ಗೆ ನಿರರ್ಗಳವಾಗಿ ಮಾತನಾಡುವ ಜ್ಞಾನವುಳ್ಳ ಪ್ರತಿಭಾನ್ವಿತ ಕಲೆ ಕರಗತವಾಗಿದೆ. ನಾಟಕ, ಅಭಿನಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ದೊಡ್ಡಬ್ಯಾಡರಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನೋಟ, ಪಾಠ ಹಾಗೂ ಮುಖ್ಯ ಶಿಕ್ಷಕ ಪಾಮ ನಂಜುಂಡಸ್ವಾಮಿಯವರ ಸೇವೆಗೆ ಬಿಇಒ ಬಿ ಚಂದ್ರಶೇಖರ್, ಮಂಡ್ಯ ಎಸ್ಎಸ್ಕೆ ಸಹಾಯಕ ಯೋಜನಾಧಿಕಾರಿ ಸಿಎನ್ ಗೋಪಾಲೇಗೌಡ, ಶಿಕ್ಷಕರ ವರ್ಗ, ಸ್ನೇಹಿತರ ಬಳಗ ಸೇರಿದಂತೆ ಗ್ರಾಮಸ್ಥರು ಅಭಿನಂದಿಸಿ ಶಹಬಾಷ್ ಗಿರಿ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆ ಅಂದ್ರೆ ಹೇಗಿರಬೇಕು ಅಂತ ಬಣ್ಣಿಸಿದ್ದಾರೆ. ರಘುವಿ, ಎನ್ಕೆಎಸ್ ಟಿವಿ4, ಪಾಂಡವಪುರ. ಪಾಂಡವಪುರ ತಾಲೂಕಿನ ದೊಡ್ಡಬ್ಯಾಡರಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕನಾಗಿರ್ತಕ್ಕಂಥ ನಂಜುಂಡಸ್ವಾಮಿ ಆದ ನಾನು ಕಳೆದ 7 ವರ್ಷಗಳಿಂದ ಈ ಶಾಲೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೇನೆ. ಈ ಶಾಲೆ ಪ್ರಾರಂಭದಲ್ಲಿದ್ದಾಗ ಬರೀ 2 ಕೊಠಡಿಗಳು ಅಷ್ಟೇ ಏನೂ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ನಮಗೆ ನೆರಳಾಗಿ ನಿಂತಂಥವರು ಕಳೆದ 2 ವರ್ಷದಲ್ಲಿ GHVS ಸಂಸ್ಥೆಯ ಸಂಸ್ಥಾಪಕರುಗಳಾಗಿರ್ತಕ್ಕಂಥ ರಾಮನಾಥ್ ಸರ್ ಮತ್ತು ಉಮಾ ಕಾತ್ಯಾಯಿನಿ ಮೇಡಮ್ ಅವರಿಬ್ಬರ ಸಹಕಾರದಿಂದ ತನು ಮನ ಧನ ನೀಡೋದ್ರ ಜೊತೆಗೆ ಶೈಕ್ಷಣಿಕವಾಗಿ ನಮ್ಮ ಶಾಲೆಯ ಮಕ್ಕಳ ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮ ಪಣವನ್ನು ತೊಡ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿ. ಮತ್ತು ಇಷ್ಟೆಲ್ಲ ಸುಂದರವಾಗಿ ಕಾಣಬೇಕು ಅಂತಂದರೆ ಪ್ರಮುಖವಾದ ಕಾರಣ ಯಾರಪ್ಪ ಅಂತಂದರೆ ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕೆಚ್ಚದೆಯ ಕನ್ನಡತಿ ಅನು ಅಕ್ಕ ಅವರು 121ನೇ ಶಾಲೆಯಾಗಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಸುಮಾರು 1 ವಾರಗಳ ಕಾಲ ಇಲ್ಲೇ ಇದ್ದು ನಮ್ಮ ಇಡೀ 2 ಶಾಲೆಯ ಸುಣ್ಣ ಬಣ್ಣಗಳನ್ನು ಮತ್ತು ಬಣ್ಣಗಳನ್ನು ಬಡಿತಕ್ಕಂಥ ಅವ್ರ ಕೆಲಸವನ್ನು ಮಾಡಿದ್ರು. ನಂತರ ಯೋಗೇಶ್ರವರ ಜೇನುಗೂಡು ತಂಡ, 20 ಕಾಲೇಜು ಹುಡುಗರ ತಂಡ ನಮ್ಮ ಶಾಲೆಯಲ್ಲೇ ಉಳ್ಕೊಂಡು ಇಷ್ಟು ಸುಂದರಮಯವಾಗಿ ಚಿತ್ರ ಬಣ್ಣಗಳಿಂದ ಕೂಡಿರ್ತಕ್ಕಂಥ ಎಲ್ಲ ಬಣ್ಣಗಳನ್ನು
ಇತ್ತು ಕಲಾಮಯವಾಗಿ ಕಾಣಬೇಕಾದ್ರೆ ಅವರ ತ್ಯಾಗನೂ ಕೂಡ ಇಲ್ಲಿ ನಾನು ಸ್ಮರಿಸ್ಕೊಳ್ತೇನೆ. ಇಷ್ಟಲ್ಲದೆ ನಮ್ಮ ಶಾಲೆಯ ಮಕ್ಕಳು ಪಠ್ಯದ ಜೊತೆಗೆ ಪಠ್ಯೇತರ ವಿಷಯದಲ್ಲೂ ಕೂಡ ನಮ್ಮದಲ್ಲಿರ್ತಕ್ಕಂಥದ್ದು ಕೇವಲ 1ನೇ ತರಗತಿಯಿಂದ 5ನೇ ತರಗತಿ ಕಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಪಠ್ಯದ ಜೊತೆಗೆ ಪಠ್ಯೇತರ ವಿಷಯಗಳಲ್ಲಿ ಬಹಳ ಹೆಸರನ್ನು ಮಾಡ್ತಿರ್ತಕ್ಕಂಥದ್ದು. ಇಡೀ ಮಂಡ್ಯ ಜಿಲ್ಲೆಯಲ್ಲಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನಗಳಾಗಲಿ, ಅಂಬೇಡ್ಕರ್ ಜಯಂತಿ ಆಗಲಿ, ನಾಲ್ವಡಿ ಕೃಷ್ಣ ಜಯಂತಿ ಆಗಲಿ, ವೈರಮುಡಿ ಉತ್ಸವ ಆಗಲಿ, ಬೇಬಿ ಉತ್ಸವ, ಮಂಡ್ಯದಲ್ಲಿ ನಡೆದಂಥ ಜನಪದ ಸಮ್ಮೇಳನದ ಎಲ್ಲ ಸಮ್ಮೇಳನದಲ್ಲಿ ಕೂಡ ನಮ್ಮ ಮಕ್ಕಳು ನಿರರ್ಗಳವಾಗಿ ಭಾಷಣ ಮಾಡ್ತಕ್ಕಂಥದ್ದು, ನಾಟಕ ಮಾಡ್ತಕ್ಕಂಥದ್ದು, ಅಭಿನಯ ಮಾಡಿರ್ತಕ್ಕಂಥದ್ದನ್ನೆಲ್ಲ ಕೂಡ ನಮ್ಮ ಮಕ್ಕಳು ಮಾಡ್ತಾರೆ. ಜೀವದಾನ ಮಾಡಿದ್ದೇನೆ. ಬದುಕುವ ಆಸೆ ನಿನಗೂ ಇಲ್ಲ, ನಿನ್ನನ್ನು ಉಳಿಸುವ ಆಸೆ ನಮಗೂ ಇಲ್ಲ. ತಮ್ಮ ಭೇಟಿಗೆ ಡಾಕ್ಟರ್ ಸಾಹೇಬರು ಬಂದಿದ್ದಾರೆ. ಯಾವ ವಿಷಯಕ್ಕಾಗಿ? ಮಾತೃ ಸಾಹೇಬರು ಒಪ್ಪಂದದ ಪ್ರಕಾರ ತಮ್ಮೊಡನೆ ಚರ್ಚಿಸಬೇಕಂತೆ. ಕರೆದುಕೊಂಡು ಬನ್ನಿ. ಆಗಲಿ ಮಹಾತಾಯಿ. ಏನು ಕಪ್ಪ? ಹೌದು, ಮಾಡಲೇಬೇಕು. ಮಕ್ಕಳು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಹೇಗೆ ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಹೇಗೆ ಕೊಡಬೇಕು ಕಪ್ಪ? ತೀರಾ ನೀರು ಹಾಯಿಸಿ ನಾಟಿ ನೆಟ್ಟಿರ, ಹೊರೆ ಹೊತ್ತೀರಿಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರ. ಸಂಬಂಧಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ, ನಿಮಗೆ ಹೇಗೆ ಕೊಡಬೇಕು ಕಪ್ಪ? ಇಷ್ಟು ಕಷ್ಟದಲ್ಲಿ ಕನ್ನಡಿಗರ ಹುಟ್ಟು ಗುಣ. ಈಗ ಚಂಬ ಕಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನ ಕೂಡ್ಲಿಗೆಯಲ್ಲಿ ವಿವಿಧ ಯೋಜನೆಗಳನ್ನ ಫಲಾನುಭವಿಗಳಿಗೆ ಶಾಸಕ ಶ್ರೀನಿವಾಸ್ ಅವರು ವಿತರಣೆ ಮಾಡಿದರು. ರಾಜ್ಯ ಸರ್ಕಾರದಿಂದ 2021-22ನೇ ಸಾಲಿನಲ್ಲಿ ತಾಲೂಕಿನ ಅಲ್ಪಸಂಖ್ಯಾತರಿಗೆ ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಂಜೂರಾಗಿದ್ದು, ಓರ್ವ ಫಲಾನುಭವಿಗೆ 3 ಲಕ್ಷ ವೆಚ್ಚದಂತೆ ಬೋರ್ವೆಲ್ ವಿದ್ಯುತ್ ಸಂಪರ್ಕ, ವಿದ್ಯುತ್ ಪರಿವರ್ತಕ, ಪಂಪ್ಸೆಟ್, ಮೋಟಾರ್ ಪೈಪ್ಗಳು, ಬೋರ್ಡ್ ಸೇರಿದಂತೆ ಅಗತ್ಯ ಸಾಮಗ್ರಿಗಳನ್ನು ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳಿಗೆ ಕಲ್ಪಿಸಲಾಯಿತು. ತಾಲೂಕಿನ ವಿವಿಧೆಡೆಯ ಅರ್ಹ ಫಲಾನುಭವಿಗಳಿಗೆ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ವಿತರಿಸಿದರು. ಜಿಲ್ಲಾ ಅಲ್ಪಸಂಖ್ಯಾತರ ಇಲಾಖಾಧಿಕಾರಿ ಭಾಷಾ ಮತ್ತು ವಾಲ್ಮೀಕಿ ಸಮುದಾಯದ ಮುಖಂಡ ಎನ್ ಟಿ ತಮ್ಮಣ್ಣ ಭಾಗವಹಿಸಿದ್ರು. ವಿವಿಧ ಇಲಾಖೆಗಳ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಹಾಗೂ ವಿವಿಧ ಜನಪ್ರತಿನಿಧಿಗಳು, ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಜಿ ವೃಷಭೇಂದ್ರ, NKS TV4 ಕೂಡ್ಲಿಗಿ. ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಒಂದು ರಾಜ್ಯನ ಇಂಥ ಭೀಕರ ಬರಗಾಲ ಪರಿಸ್ಥಿತಿಯಲ್ಲಿ ಕೂಡ ಅದರದ್ದು ಗೊತ್ತಾಗದಂಗೆ ನೋಡಿ, ಬೇರೆ ಟೈಮಲ್ಲಿ ಏನಾದರೂ ಆಗಿದ್ರೆ ಎಷ್ಟೊಂದು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಇವತ್ತೆಲ್ಲ ಒಂಥರ ಅಪಹಾಸ್ಯ ಮಾಡ್ತಾರೆ ಗ್ಯಾರಂಟಿಗಳ ಬಗ್ಗೆ. ಆದರೆ ಎಷ್ಟೊಂದು ಜನ ಬಡವರಿಗೆ ಆಯಿತಾ, ಆ ತಾಯಂದ್ರಿಗೆ 2000 ಬರೋದ್ರಿಂದ ಖಂಡಿತ ಅದರದ್ದು ನೋವು ಕಾಣಿಸ್ತಾ ಇಲ್ಲ ಬರೋದು. ಮತ್ತು ಆ ಹೆಣ್ಮಕ್ಳು ಬಸ್ಸುಗಳಲ್ಲಿ ಯಾವುದೇ ಇದರಿಂದ ಸ್ವಾಭಿಮಾನದಿಂದ ಓಡಾಡ್ತಾ ಇರೋದ್ರಿಂದ ಆ ನೋವು ಕೂಡ ಬರೋದು ಛಾಯೆ ಕಾಣಿಸ್ತಾ ಇಲ್ಲ. ಮತ್ತು ತಿಂಗಳ ಕರೆಕ್ಟಾಗಿ ಅಕ್ಕಿ ಮತ್ತು ಎಲ್ಲ ಆಹಾರ ಧಾನ್ಯಗಳು ಮತ್ತು ದುಡ್ಡು ಬರ್ತಾ ಇರೋದ್ರಿಂದ, ಮತ್ತು ವಿದ್ಯುತ್ತಿಂದು ವಿಶೇಷವಾಗಿ ಮನೆಗಳಲ್ಲಿ ಕರೆಂಟಿಂದು ಬಿಲ್ಲುಗಳು ಇದಾಗ್ತಾ ಇರೋದ್ರಿಂದ ನಿರುದ್ಯೋಗ ಯುವಕಗಳಿಗೂ ಸ್ವಲ್ಪ ಸಮಾಧಾನ ಆಗಿರೋದ್ರಿಂದ ಯಾರಿಗೂ ಅದ್ರ ಬರದ ಭೀಕರತೆ ಗೋಚರಿಸ್ತಾ ಇದೆ ಸರ್. ಯಾಕೆಂದರೆ 126 ವರ್ಷಗಳಲ್ಲಿ ಅತಿ ಹೆಚ್ಚು ಬರ ಬಂದಿದ್ರು ಕೂಡ ಇವತ್ತು ಒಂದು ಬಡವರ ಸರ್ಕಾರ ನಿವಾರಿಸಿದ ಸರ್ಕಾರನೇ ಬಂದಿರೋದ್ರಿಂದ ಇವತ್ತು ಅತಿ ಹೆಚ್ಚಾಗಿ ನಮ್ಮನ್ನು ನೀವೆಲ್ಲ ಇಷ್ಟಪಟ್ಟಿದ್ದಕ್ಕೋಸ್ಕರ ಇವತ್ತು ಭೀಕರ ಪರಿಸ್ಥಿತಿಯಲ್ಲಿ ಕೂಡ ಒಂದು ಯಶಸ್ವಿಯಾಗಿ ಸರ್ಕಾರನೇ ಮುನ್ನಡೆಸ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು 16ನೇ ತಾರೀಕು ಮತ್ತೆ ಬಹುಶಃ 16ನೇ ಬಜೆಟ್ 15ನೇ ಬಜೆಟು ಮಂಡಿಸ್ತಾ ಇದ್ದಾರೆ. ಅದರಲ್ಲಿ ಕೂಡ ವಿಶೇಷವಾಗಿ ರೈತರಿಗೆ, ಬಡವರಿಗೆ ಹೆಚ್ಚಿನ ಆಸಕ್ತಿ ಮುತುವರ್ಜಿ ವಹಿಸ್ತಾರೆ ಅಂತೇಳಿ ನಾನು ತಿಳಿಸ್ತಾ, ಮತ್ತು ಸೋಮವಾರನ ಅಧಿವೇಶನದಲ್ಲಿ ಕೂಡ ಒತ್ತಾಯ ಮಾಡ್ತೀವಿ ಇದಕ್ಕೆಲ್ಲ ಇನ್ನೂ ಹೆಚ್ಚುವರಿ ಕೊಡಬೇಕಂತ ಹೇಳ್ತಾ, ಮತ್ತು ಎಲ್ಲ ಫಲಾನುಭವಿಗಳು ಅಷ್ಟೇ ನನ್ನ ಮನವಿ ಅಷ್ಟೇ ಆಯಿತಾ, ಎಲ್ಲ ಮುಖಂಡರುಗಳಿಗೂ ಅಷ್ಟೇ ಆಯಿತಾ, ನಾವೆಲ್ಲ ಬೇರೆ ಬೇರೆ ರೀತಿ ಅಟ್ಲೀಸ್ಟ್ ಇವತ್ತು ನೀವೊಂದು ಬೈಕಲ್ಲಿ ಬರೋಕ್ಕೆ, ಒಂದು ಕಾರಲ್ಲಿ ಬರೋಂಥ ನೀವು ಇದ್ದೀರಂತಂದ್ರೆ ಅಟ್ಲೀಸ್ಟ್ ನೀವು
ನಿಜವಾಗ್ಲೂ ಒಂದು ಸ್ವಲ್ಪ ಜೀವನದಲ್ಲಿ ಏನೋ ಒಂಚೂರು ಮುಂದೆ ಬಂದಿನಿ ಅಂತೇಳಿ ಇಂಥವ್ರನ್ನ ಆಯ್ಕೆ ಮಾಡಬೇಕಾದ್ರೆ ನೀವೇ ನಿರ್ಧಾರ ಮಾಡಬೇಕು. ಯಾಕೆಂದರೆ ಇಂಥದ್ದು ಆಯ್ಕೆ ಮಾಡೋದ್ರಲ್ಲಿ ನಿಜವಾಗ್ಲೂ ಭಾಳ ಅಂದರೆ ಭಾಳ ನಾವು ತುಂಬ ನಿರ್ಗತಿಕರು ಬಡವರು ಭಾಳ ಜನ ಇದ್ದಾರೆ. ನನಗೆ ಎಲ್ಲೂ ನೋಡಿದ್ರು ಅವ್ರ ಪತ್ರಗಳು ಇಟ್ಕೊಂಡು ಮನೆ ಹತ್ರ ಬಂದಾಗ ಅಸಹಾಯಕರ ಕೇಳೋದು ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಮುಖಂಡರಿಗಳಿಗೂ ಮನವಿ, ನಿಮ್ಮ ಭಾಗದಲ್ಲೇ ನೀವೇ ಒಂದು ದೃಢ ನಿರ್ಧಾರ ಮಾಡಿ ಅರ್ಹರನ್ನ ಆಯ್ಕೆ ಮಾಡೋದಕ್ಕೆ ನೀವೆಲ್ಲ ಸಹಾಯ ಮಾಡಬೇಕು ಅಂತ ಕೇಳ್ತೀನಿ. ಯಾಕೆಂದರೆ ತುಂಬ ಜನ ಅರ್ಹರಿಗೆ ಇದು ಫಲಾನುಭವಿಗಳಾಗಿ ಅವ್ರಿಗೆ ನಿಜವಾಗ್ಲೂ ಉಪಯೋಗ ಆಗಲಿ ಅಂತೇಳಿ ನಾನು ಕೇಳ್ಕೊತೀನಿ. ಮತ್ತು ಎಲ್ಲವೂ ನೋಡಿ ಎಷ್ಟು ಒಳ್ಳೆ ಕ್ವಾಲಿಟಿ ISI ಮಾರ್ಕ್ ಇರೋಂಥದ್ದು ಉತ್ಕೃಷ್ಟ ಗುಣಮಟ್ಟದ ಇದನ್ನು ಸರ್ಕಾರ ಒದಗಿಸ್ತಾ ಇದೆ. ಇದರಿಂದ ನಿಜವಾಗ್ಲೂ ಅವ್ರ ಜೀವನ ಮಟ್ಟ ಸುಧಾರಿಸಲಿ ಅನ್ನೋದಷ್ಟೇ ಉದ್ದೇಶ. ಸೊ ಅದಕ್ಕೋಸ್ಕರ ಇದನ್ನು ಎಲ್ಲ ನಮ್ಮ ಮುಖಂಡರುಗಳು ಇದನ್ನು ಯಾವುದೇ ರೀತಿ ಬೇರೆ ರೀತಿ ಉಪಯೋಗ ಮಾಡ್ದಂಗೆ ನಿಮ್ಮ ಬೋರ್ವೆಲ್ಗಳಲ್ಲಿ ನಿಮ್ಮ ಜಮೀನುಗಳಲ್ಲಿ ಉಪಯೋಗಿಸ್ಕೊಂಡು ನಿಮ್ಮ ಜೀವನ ಮಟ್ಟ ಸುಧಾರಿಸ್ಕೋಬೇಕಂತ ಮನಸ್ಸಿಂದ ನಾವು ಬೇಡ್ಕೊಂಡು ಮಾಡಿದ್ದಕ್ಕೆ ತುಂಬ ನೀರು ಬಂದಿದ್ದು ನಾನು ನಿಜವಾಗ್ಲೂ ಭಾಳ ಖುಷಿಯಾಯಿತು. ಅದೇ ಥರ ಏನಿದು ನೋಡಿ, ಇದು ನಾವೆಲ್ಲ ಅಂದ್ಕೊತೀವಿ ಏನೋ ಸುಮ್ಮನೆ ಯಾರೋ ಇದನ್ನು ಏನೋ ಉಪಯೋಗ ಮಾಡ್ಕೊಂಬಿಡ್ತಾರೆ, ಸುಮ್ಮನೆ ಇದು ಗೌರ್ಮೆಂಟು ಸುಮ್ಮನೆ ಏನೋ ಬೇರೆ ಹಚ್ಚಕ್ಕೆ ಎಲೆಕ್ಷನ್ಗೋಸ್ಕರ ರಾಜಕೀಯಕ್ಕೋಸ್ಕರ ಇವೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಇಂಥ ಕೆಲವೊಂದು ಈಗ ನೇರ ಸಾಲ ಆಗಿ ನನಗೆ ಅತಿ ಹೆಚ್ಚು ಒತ್ತಡ ಸದ್ಯಕ್ಕೆ ಇರೋಂಥ ಒಂದು ಈ ಸದ್ಯಕ್ಕೆ ಅಂತಂದರೆ ಈ ನಿಗಮಗಳದ್ದು ನಿರ್ಧಾರ ಮಾಡೋದನ್ನ ಫಲಾನುಭವಿಗಳನ್ನ ಆಯ್ಕೆ ಮಾಡೋದು ಅತ್ಯಂತ ಕಠಿಣ ನಿರ್ಧಾರ ಇದ್ಬಿಟ್ಟಿದೆ. ಈಗ ನೇರ ಸಾಲ ಆಗಿರ್ಬೋದು, ಗಂಗಾ ಕಲ್ಯಾಣ ಆಗಿರ್ಬೋದು, ಸಾರಥಿ ಆಗಿರ್ಬೋದು. ಸೊ ಈಗ ನಮ್ಮ ಮುಂದಿನ ಗುರಿ ಏನಪ್ಪ ಅಂತಂದರೆ ಆಯಿತಾ, ಏನು ಇವೆಲ್ಲ ಅರ್ಜಿ ಹಾಕಿದರೆ ಅವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಎಲ್ಲರನ್ನೂ ಫಲಾನುಭವಿಗಳಾಗಿ ಮಾಡಬೇಕನ್ನೋದು ನಮ್ಮ ಗುರಿ. ಅದಕ್ಕೋಸ್ಕರ ಈಗ 6 ಸ್ವಾವಲಂಬಿ ಸ್ವಾರ್ಥ ಇದೆ, 1200 ಅಪ್ಲಿಕೇಶನ್ಸ್ ಬಂದಿವೆ. ಕೆಲವು ನಿಗಮಗಳಲ್ಲಿ ಒಂದೇ ಒಂದು ಗಂಗಾ ಕಲ್ಯಾಣ ಇದೆ, 800,000 ಅಪ್ಲಿಕೇಶನ್ಸ್ ಬಂದಿವೆ. ಈ ಪರಿಶಿಷ್ಟ ವರ್ಗಗಳಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾವೆ, ಬೇರೆಲ್ಲ ಕಡಿಮೆ ಇದೆ. ಸೊ ನಾವು ಹೇಗೆ ಇದನ್ನು ಬ್ಯಾಲೆನ್ಸ್ ಮಾಡೋದು, ಹೋಬಳಿ ಮಟ್ಟದಲ್ಲಿ ಕೊಡಬೇಕು, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಕೊಡಬೇಕು, ತಾಲೂಕ್ ಪಂಚಾಯತ್ ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಅದಕ್ಕೋಸ್ಕರ ನಮಗೆ ತುಂಬ ಬೇಜಾರಾಗಿ ಇವತ್ತು ನಾವು ಎಲ್ಲ ಇಲಾಖೆಗಳಿಗೆ, ಎಲ್ಲ ಅಭಿವೃದ್ಧಿ ನಿಗಮಗಳು ಕೂಡ ಪತ್ರ ಈಗಾಗಲೇ ನಾವು ಪತ್ರ ಬರೆದಿದ್ದೇವೆ. ನಮ್ಮ ಹೆಚ್ಚುವರಿ ಬೇಕೇ ಬೇಕಂತ ಹೇಳ್ಬಿಟ್ಟು, ಯಾಕೆಂದರೆ ಇಲ್ಲಿ ವಿಶೇಷವಾಗಿ ಕಡು ಬಡವರು, ಕೂಲಿ ಕಾರ್ಮಿಕರು, ಸಣ್ಣ ರೈತರು ಅರ್ಹರು ಇರೋಂಥ ಜಾಗ ಇದು. ಕಲ್ಯಾಣ ಕರ್ನಾಟಕದ ಅತಿ ಹಿಂದುಳಿದ ತಾಲೂಕಾಗಿರೋದ್ರಿಂದ ತುಂಬ ಅರ್ಹರು ಇಂಥ ಫಲಾನುಭವಿಗಳು ಆಗೋಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಅದಕ್ಕೋಸ್ಕರ ನೀವು ಕೊಟ್ಟಿರೋ ಏನು ಈ ಆಯ್ಕೆಗಳು, ಮಾನದಂಡಗಳು ಮತ್ತು ಇವು ಏನು ನಂಬರ್ಸ್ ಕೊಟ್ಟಿದ್ರೆ ಸಾಕಾಗ್ತಾ ಇಲ್ಲ. ಇನ್ನೂ ಹೆಚ್ಚುವರಿ ಅನುದಾನ ಕೊಟ್ಬಿಟ್ಟು ಎಲ್ಲರಿಗೂ ಉಪಯೋಗ ಆಗಂಥ ಕೆಲಸ ಆಗಬೇಕಂತ ಹೇಳ್ಬಿಟ್ಟು ಎಲ್ಲ ಮಂತ್ರಿಗಳಿಗೂ, ಎಲ್ಲ ಇಲಾಖೆ ಕಾರ್ಯದರ್ಶಿಗಳಿಗೂ, ಅಭಿವೃದ್ಧಿ ನಿಗಮದ ಕಾರ್ಯದರ್ಶಿಗಳಿಗೂ ಪತ್ರ ಮುಖೇನ ನಾವು ಈಗಾಗಲೇ ಕಳಿಸಿದ್ದೀವಿ. ಸೋಮವಾರ ಅಧಿವೇಶನ ಸ್ಟಾರ್ಟ್ ಆಗ್ತಾಯಿದೆ, ಮತ್ತೆ ಎಲ್ಲರನ್ನೂ ಭೇಟಿ ಮಾಡಿ ನಾನು ಮತ್ತೆ ಒತ್ತಾಯ ಮಾಡ್ತೀನಿ. ಜೊತೆಗೆ ಮತ್ತೆ ಈ 16ನೇ ತಾರೀಕು ಮತ್ತೆ ಬಜೆಟ್ ಇದೆ. ಮುಂದಿನ ಬಜೆಟಲ್ಲಿ ಕೂಡ ಸಾಮಾನ್ಯ ಬಡವರ ಬಗ್ಗೆನೇ ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.